ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 15ನೇ ಶ್ವಾಸ ಸಂಧಿಯ 11ನೇ ಪದ್ಯವನ್ನು, ಒಟ್ಟಾರೆ ಪದ್ಯಗಳಲ್ಲಿ 454ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಮೇಕೆ ಕುರಿಗಳು ತೀರಾ ಕ್ಷುಲ್ಲಕವಾದ ಸೊಪ್ಪನ್ನು, ಜಾಲಿ, ತೊಪ್ಪಲು ಇಂಥದನ್ನು ಮನುಷ್ಯನಿಗೆ ಯಾವುದು ತೀರಾ ಅನುಪಯುಕ್ತವೋ ಅಂಥ ಸೊಪ್ಪುಗಳನ್ನು ತಿಂದೂ ಕೂಡ ನಮ್ಮ ಮನೆಗೆ ಬಂದು ಅಲ್ಲಿ ಹಾಲು ಕೊಡ್ತವೆ. ಅದರಂತೆ ಲಕ್ಷ್ಮೀರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ, ತನ್ನ ಭಕ್ತರಾದವರು ಯಾವ ಕ್ಷುಲ್ಲಕ ಕರ್ಮಗಳನ್ನು ಮಾಡ್ತಾರೋ ಅಂಥದನ್ನೂ ಕೂಡ ಸ್ವೀಕಾರ ಮಾಡ್ತಾನೆ, ಯಾವುದೇ ಬೇಸರ ಇಲ್ಲದೆ ಸ್ವೀಕಾರ ಮಾಡಿ ತನ್ನನ್ನು ನಮಗೆ ಒಪ್ಪಿಸಿಕೊಟ್ಟು ನಮ್ಮನ್ನು ತನ್ನ ಅರಮನೆಗೆ, ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲ ಥರದ ಸುಖವನ್ನು ಕೊಡ್ತಾನೆ ಅಂತ ಈ ಪದ್ಯವನ್ನು ಈ ಹಿಂದೆ ಶ್ರವಣ ಮಾಡಿದ್ವಿ. ಆ ಮೂಲಕ ಮನುಷ್ಯ ತಾನೇನು ಕರ್ಮಗಳನ್ನು ಮಾಡ್ತಾನಲ್ಲ, ಆ ಕರ್ಮಗಳು ಎಷ್ಟು ಕ್ಷುಲ್ಲಕ. ನಾವು ಮಾಡುವ ಕರ್ಮಗಳು ಇದ್ಯಾವುದೋ ಮಾವಿನ ಸೊಪ್ಪಿನಂತೆ, ಮಾವಿನ ಗಿಡದಂತೆ ಅಥವಾ ಹಲಸಿನ ಗಿಡದಂತೆ, ಮತ್ಯಾವುದೋ ಹಣ್ಣಿನ ಗಿಡದಂತೆ ಶ್ರೇಷ್ಠವೂ ಅಲ್ಲ, ಜಾಲಿ ತೊಪ್ಪಲಿನಂತೆ ಅಂತ ದಾಸರು ನಮ್ಮನ್ನು ಹಾಸ್ಯ ಮಾಡಿದರು, ನಮ್ಮನ್ನು ಚುಚ್ಚಿದರು ಅನ್ನೋ ಸಂಗತಿಯನ್ನು ಕಳೆದ ದಿವಸ ಶ್ರವಣ ಮಾಡಿದ್ವಿ. ಈಗ ಮುಂದಿನ ಪದ್ಯವನ್ನು ಶ್ರವಣ ಮಾಡಬೇಕು. ಶಶಿ ದಿವಾಕರ ಪಾವಕರೊಳಿಹ ಅಸಿತ ಸಿತ ಲೋಹಿತಗಳಲ್ಲಿ ಶಿವ ಶ್ವಸನ ಭಾರ್ಗವಿ ಮೂವರಳು ಶ್ರೀಕೃಷ್ಣ ಹಯವದನ ವಸುಧಾದಿಪಾರ್ಧನ ತ್ರಿವೃತ್ ಎನಿಸಿ ಈ ವಸುಮತಿಯೋಳು ಅನ್ನೋದಕ ಅನಲ ಪೆಸರಿನಿಂದಲೇ ಸರ್ವ ಜೀವರ ಸಲಹುವನು ಕರುಣಿ. ಚಂದ್ರ, ಸೂರ್ಯ ಮತ್ತು ಅಗ್ನಿಗಳು, ಅವರಲ್ಲಿ ಕಪ್ಪು ಬಣ್ಣ, ಬಿಳಿಯ ಬಣ್ಣ ಮತ್ತು ಕೆಂಪು ಬಣ್ಣಗಳಿಂದ ಶಿವ, ವಾಯು ಮತ್ತು ಲಕ್ಷ್ಮೀದೇವಿ, ಈ ಮೂವರಲ್ಲಿ ಶ್ರೀಕೃಷ್ಣ ಅನ್ನೋ ರೂಪದಿಂದ, ಹಯಗ್ರೀವ ಅನ್ನೋ ರೂಪದಿಂದ ಮತ್ತು ಪರಶುರಾಮ ಅನ್ನೋ ರೂಪದಿಂದ ಭಗವಂತ ಇರ್ತಾನೆ. ಈ ಭೂಮಿಯಲ್ಲಿ ಅನ್ನ, ಉದಕ, ತೇಜಸ್ಸು ಅಂತ ಆತನೇ ಕರೆಸ್ಕೊಂಡಿದ್ದಾನೆ. ಅನ್ನಕ್ಕೆ ಅಭಿಮಾನಿ ಶಿವ, ಉದಕಕ್ಕೆ ಅಂದರೆ ನೀರಿಗೆ ಅಭಿಮಾನಿ ದೇವತೆ ಮುಖ್ಯ ಪ್ರಾಣ, ತೇಜಸ್ಸಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಆದರೆ ಅನ್ನಕ್ಕೆ ಅನ್ನ ಅಂತ ಹೆಸರು ಬಂದದ್ದು, ಉದಕಕ್ಕೆ ಉದಕ ಅಂತ ಹೆಸರು ಬಂದದ್ದು, ತೇಜಸ್ಸಿಗೆ ತೇಜಸ್ಸು ಅಂತ ಹೆಸರು ಬಂದದ್ದೆಲ್ಲ ಈತನಿಂದಲೇ. ಶಶಿ ಅಂದರೆ ಚಂದ್ರ, ದಿವಾಕರ ಸೂರ್ಯ, ಇದು ಗೊತ್ತು. ಪಾವಕ ಅಂದರೆ ಅಗ್ನಿ, ಅವರೊಳು ಈತ ಇದ್ದಾನೆ. ಹೇಗೆ ಅಂದರೆ ಅಸಿತ ಸಿತ ಲೋಹಿತಗಳಲ್ಲಿ ಈ ಕಪ್ಪು ಬಣ್ಣದಿಂದ, ಬಿಳಿಯ ಬಣ್ಣದಿಂದ ಮತ್ತು ಕೆಂಬಣ್ಣದಿಂದ ಇದ್ದಾನೆ. ಮತ್ತೆ ಶಿವ ಶ್ವಸನ ಭಾರ್ಗವಿ, ಶಿವ ಶ್ವಸನ ಅಂತಂದ್ರೆ ಮುಖ್ಯ ಪ್ರಾಣ, ಭಾರ್ಗವಿ ಅಂತಂದ್ರೆ ಲಕ್ಷ್ಮೀದೇವಿ. ಈ ಮೂವರೊಳು ಶ್ರೀಕೃಷ್ಣ, ಹಯವದನ ಮತ್ತು ವಸುಧಾದಿಪಾರ್ಧನ. ವಸುಧಾದಿಪರು ಅಂದರೆ ರಾಜರು, ಅವರನ್ನ ಧ್ವಂಸ ಮಾಡಿ ಭೂಭಾರವನ್ನು ಹರಣ ಮಾಡಿದಂಥ ಪರಶುರಾಮ. ಅವನು ಈ ಮೂರು ರೂಪಗಳಿಂದ ತ್ರಿವೃತ್ ಎನಿಸಿ ವಸುಮತಿಯೋಳು ಅಂದರೆ ಈ ಭೂಮಿಯಲ್ಲಿ ಅನ್ನ, ಉದಕ, ಅನಲ. ಅನ್ನ ಅಂದ್ರೆ ಗೊತ್ತು, ಉದಕ ಅಂದ್ರೂ ಕೂಡ ಗೊತ್ತು. ಅನಲ ಅಂತಂದ್ರೆ ಈ ಅನಲ ಅಂದ್ರೆ ತೇಜಸ್ಸು. ಈ ಹೆಸರಿನಿಂದ ಆತನೇ ಕರೆಸ್ಕೊಂಡಿದ್ದಾನೆ. ಕರೆಸಿಕೊಂಡು ಸರ್ವ ಜೀವರನ್ನ ಆತ ಪಾಲನೆ ಮಾಡ್ತಾನೆ. ಈ ದ್ರೌಪದಿ ವಿಠಲದಾಸರ ವ್ಯಾಖ್ಯಾನದಲ್ಲಿ ಚಂದ್ರನಲ್ಲಿ ಅಸಿತ ಅಂದರೆ ಕಪ್ಪು ಬಣ್ಣದಿಂದ, ಅಂದರೆ ಚಂದ್ರ ರಾತ್ರಿ ಹೊತ್ತು ಬೆಳಗುವಂಥವನು, ಹಾಗಾಗಿ ಕೃಷ್ಣವರ್ಣದ ರಾತ್ರಿಗೆ ಅಭಿಮಾನಿ ಆತ ಚಂದ್ರ. ಅವನಲ್ಲಿ ಕಪ್ಪು ಬಣ್ಣದ ರೂಪದಿಂದ ಇದ್ದಾನೆ. ಇನ್ನು ಸೂರ್ಯನಲ್ಲಿ, ಸೂರ್ಯ ಬಿಳಿಯ ಬಣ್ಣದವನು, ಹಗಲು ಹೊತ್ತಿನಲ್ಲಿ ಆತ ಬೆಳಗುವವನು, ಅವನಲ್ಲಿ ಬಿಳಿಯ ಬಣ್ಣದಿಂದ ಇದ್ದಾನೆ. ಚಂದ್ರನಲ್ಲಿ ಶಿವ ಇದ್ದಾನೆ, ಸೂರ್ಯನಲ್ಲಿ ಬಿಳಿಯ ಬಣ್ಣದ ವಾಯು ಇದ್ದಾನೆ. ಮತ್ತು ಅಗ್ನಿಯಲ್ಲಿ, ಅಗ್ನಿ ಕೆಂಬಣ್ಣದ್ದಾದ್ರಿಂದ ಅದರಲ್ಲಿ ಈ ರಮಾದೇವಿ ಇದ್ದಾಳೆ. ಅವರೆಲ್ಲರಲ್ಲೂ ಕೂಡ ಈ ಪರಮಾತ್ಮ ಇದ್ದಾನೆ. ಚಂದ್ರನಲ್ಲಿ ಶಿವ, ಶಿವನಲ್ಲಿ ಶ್ರೀಕೃಷ್ಣ, ಮತ್ತು ಸೂರ್ಯನಲ್ಲಿ ವಾಯು, ಆ ವಾಯುವಿನಲ್ಲಿ ಹಯಗ್ರೀವ ರೂಪ, ಮತ್ತು ಅಗ್ನಿಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ತೇಜಸ್ಸು ಅಂತ ಅದಕ್ಕೆ ಅವಳನ್ನು ಕರೀತಾರೆ. ಅವಳಲ್ಲಿ
ಪರಶುರಾಮನ ರೂಪದಿಂದ ಈ ಭಗವಂತ ಇದ್ದಾನೆ. ಇದು ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದ 4ನೇ ಅಧ್ಯಾಯಗಳಲ್ಲಿ ಬ್ರಹ್ಮತರ್ಕದ ಕೆಲವು ಮಾತುಗಳನ್ನು ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಅದರ ಮಾತುಗಳ ಕೆಲವು ಭಾಗದ ವರ್ಣನೆ ಇದು. ಜಗತಾಂ ವರ್ಧಯನ್ ಸತ್ವಂ ಯದಾ ರಕ್ಷತಿ ಕೇಶವ ಹಯಗ್ರೀವಾದಿ ರೂಪೇಣ ಶುಕ್ಲವರ್ಣಸ್ತದಾ ವಿಭು. ಜಗತ್ತಿನಲ್ಲಿ ಸತ್ವಗುಣವನ್ನು ಹೆಚ್ಚಿಸಬೇಕು ಅಂತ ಆತ ಪ್ರಯತ್ನ ಮಾಡಿದಾಗ ಹಯಗ್ರೀವಾದ ರೂಪದಿಂದ ಶುಕ್ಲವರ್ಣದಿಂದ ವ್ಯಕ್ತನಾಗ್ತಾನೆ. ಮತ್ತೆ ರಜೋಗುಣವನ್ನು ವರ್ಧನೆ ಮಾಡಬೇಕು ಅಂತ ಆತ ಅಪೇಕ್ಷೆ ಪಟ್ಟಾಗ ಆ ರಜೋಗುಣ ಜಗತ್ತಿನ ಉತ್ಪಾದನೆಗೆ ಕಾರಣ ಆದ್ದರಿಂದ ಜಾಮದಗ್ನ ರೂಪವನ್ನು ಆತ ತಾಳಿ ಆ ಜಗತ್ತಿನ ಕಾರ್ಯಗಳನ್ನು ನೋಡ್ಕೊಳ್ತಾನೆ. ವರ್ಧಯಂಸ್ತು ತಮೋಲೋಕೆ ತತ್ಕೃಷ್ಣಂ ಯಾದವಾದಿಕಂ. ಮುಂದೆ ತಮೋಗುಣವನ್ನು ಹೆಚ್ಚು ಮಾಡಬೇಕು ಅಂತಿದ್ರೆ ಯಾದವ ಕೃಷ್ಣ ಅನ್ನೋ ರೂಪದಿಂದ ಆತ ಅವತರಿಸ್ತಾನೆ. ಆ ರೀತಿಯಾಗಿ ಆತ ಆವಿರ್ಭವಿಸ್ತಾನೆ. ಸರ್ವತ್ರ ಸರ್ವಂ ಕುರುತೆ ವಿಶೇಷ ತತ್ರ ಕೀರ್ತಿತ. ವಸ್ತುತಃ ಭಗವಂತ ಎಲ್ಲಾ ರೂಪಗಳಿಂದಲೂ ಎಲ್ಲಾ ಕೆಲಸವನ್ನು ಮಾಡ್ತಾನೆ. ಯಾಕಂದ್ರೆ ಯಾವ ರೂಪಗಳಿಗೂ ಕೂಡ ಭೇದ ಇಲ್ಲ, ಎಲ್ಲವೂ ಅತ್ಯಂತ ಅಭಿನ್ನ ಆದ್ರಿಂದ ಅವುಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಆದರೂ ಒಂದೊಂದು ರೂಪಕ್ಕೆ ಒಂದೊಂದು ವೈಶಿಷ್ಟ್ಯವೂ ಕೂಡ ಇದೆ. ಇದು ಯಾವ ಲೋಕದೃಷ್ಟಿಯಿಂದ ನಮ್ಗೆ ಯಾವ ಗುಣಗಳು ವಿರುದ್ಧ ಅಂತ ಕಾಣ್ತಾವಲ್ಲ, ಆ ಎಲ್ಲಾ ಗುಣಗಳು ಪರಮಾತ್ಮನಲ್ಲಿ ವಿರುದ್ಧ ಏನಲ್ಲ, ಅವೆಲ್ಲ ಹೊಂದಿಕೊಳ್ತವೆ ಆತನ ಶಕ್ತಿಯ ಮೂಲಕ. ಸತಾಂ ವಿವರ್ಧನಾರ್ಥಾಯ ಕೃಷ್ಣರೂಪಿ ತದಾಹರಿ. ಸಜ್ಜನರ ಏಳಿಗೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಆಗ ಅವನು ಈ ಕೃಷ್ಣನ ರೂಪದಿಂದ ಆತ ಮೇಲೆ ಬರ್ತಾನೆ, ಆವಿರ್ಭವಿಸ್ತಾನೆ. ಜ್ಞಾನಾದ್ಯುತ್ಪತ್ತಿ ಕೃತ್ಯಾಪಿ ರೂಪಂ ರಕ್ತಂ ವಿಭೋಸ್ಮೃತಂ. ಯಾವ ಭಗವಂತನ ರೂಪ ಜ್ಞಾನ ಇತ್ಯಾದಿಗಳನ್ನು ನಮಗೆ ಕೊಡ್ತದೋ, ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳನ್ನ, ಅದು ಕೆಂಬಣ್ಣದ ರೂಪ ಅಂತ ತಿಳ್ಕೊಳ್ಬೇಕು. ತಮೋ ವಿನಾಶಕಮಪಿ ಕೃಷ್ಣಂ ವಿಷ್ಣು ಉದಾಹೃತಂ. ತಮೋಗುಣವನ್ನ ಭೂಭಾರ ಹರಣ ಆಗಿ ಆ ತಮೋಗುಣವು ಕೂಡ ನಾಶ ಆಗಬೇಕು. ಅಂಥ ಭಗವಂತನ ರೂಪ ಏನಿದೆ ಅದು ಕೃಷ್ಣ ವರ್ಣದ್ದಾಗಿರ್ತದೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ. ಎಲ್ಲಾ ಸ್ಥಳಗಳಲ್ಲಿ ಎಲ್ಲಾ ರೂಪಗಳಲ್ಲಿ ಎಲ್ಲಾ ಕೆಲಸವನ್ನು ಮಾಡಬಲ್ಲವನಾದರೂ ಹಯಗ್ರೀವಾದ ರೂಪದಿಂದ ಆತ ಜ್ಞಾನಾದಿಗಳಿಗೆ ರಕ್ಷಕನಾಗಿರ್ತಾನೆ. ವಿಷ್ಣು ಜಾಮದಜ್ಞಾದಿ ರೂಪಕಃ ಜ್ಞಾನಾದ್ಯುತ್ಪಾದಕಃ. ಒಂದು ರೂಪದಿಂದ ಜ್ಞಾನಕ್ಕೆ ಉತ್ಪಾದಕ, ಮತ್ತೊಂದು ರೂಪದಿಂದ ಜ್ಞಾನಕ್ಕೆ ರಕ್ಷಕ. ನಿತ್ಯಂ ಕೃಷ್ಣಾದಿ ದೋಷ ನಾಶಕಃ. ಕೃಷ್ಣ ರೂಪದಿಂದ ಆತ ದೋಷಗಳನ್ನು ನಾಶ ಮಾಡ್ತಾನೆ. ಹೀಗೆ ಹಯಗ್ರೀವ ರೂಪದಿಂದ ಜ್ಞಾನಕ್ಕೆ ರಕ್ಷಕ, ಜಾಮದಗ್ನ ರೂಪದಿಂದ ಜ್ಞಾನಕ್ಕೆ, ಪರಶುರಾಮನ ರೂಪದಿಂದ ಜ್ಞಾನಕ್ಕೆ ಆತ ಉತ್ಪಾದಕ, ಕೃಷ್ಣಾದಿ ರೂಪಗಳಿಂದ ದೋಷಕ್ಕೆ ನಾಶಕ. ಏಕರೂಪೋಪಿ ಭಗವಾನ್ ಬಹುರೂಪ ಇವೇಯತೆ. ಒಂದೇ ರೂಪ ಇದ್ದ ವಸ್ತುತಃ ತನ್ನ ಮೂಲತಃ ಒಂದೇ ರೂಪ, ಆದರೂ ಬಹುರೂಪನಂತೆ ಕಾಣಿಸ್ತಾನೆ ಅಂದ್ರೆ ಮಾಯೆ, ಸುಳ್ಳು ಅಂತ ಅರ್ಥ ಅಲ್ಲ. ಅಚಿಂತ್ಯೈಶ್ವರ್ಯ ರೂಪತ್ವ ಪೂರ್ಣಾನಂದೈಕ ರೂಪಕಃ. ಹೀಗೆ ಬ್ರಹ್ಮತರ್ಕ. ಈಗ ನಿನ್ನೆ ಪ್ರಶ್ನೆ ಕೇಳಿದ್ರಲ್ಲ, ನಾವು ರಚನೆ ಮಾಡಿದಂಥ ಯಾವುದೇ ತರ್ಕ ವ್ಯಾಕರಣ ಇದನ್ನ ಆಚಾರ್ಯರು ಉದಾಹರಿಸೋದೇ ಇಲ್ಲ. ಬ್ರಹ್ಮತರ್ಕ ಅಂತಂದ್ರೆ ಪ್ರಾಯ ವೇದವ್ಯಾಸರೇ ಯಾವುದೋ ಒಂದು ಸಂದರ್ಭದಲ್ಲಿ ರಚನೆ ಮಾಡಿದಂಥ ಒಂದು ಗ್ರಂಥ, ಅದನ್ನ ಆಚಾರ್ಯರು ಉದಾಹರಿಸ್ತಾರೆ. ದೀಪ ಕರದಲ್ಲಿ ಪಿಡಿದು ಕಾಣದೆ ಕೂಪದೊಳು ಬಿದ್ದಂತೆ ವೇದ ಮಹೋಪನಿಷದರ್ಥಗಳ ನಿತ್ಯದಿ ಪೇಳುವವರೆಲ್ಲ ಶ್ರೀ ಪವನ ಮುಖ ವಿನೂತನ ಅಮಲ ಸ್ವರೂಪಗಳ ವ್ಯಾಪಾರ ತಿಳಿಯದೆ ಪಾಪ ಪುಣ್ಯಕ್ಕೆ ಜೀವಕರ್ತೃ ಅಕರ್ತೃ ಹರಿ ಎಂಬ. ಒಬ್ಬ ವ್ಯಕ್ತಿ ಕೈಯಲ್ಲಿ ದೀಪವನ್ನು ಹಿಡ್ಕೊಂಡಿದ್ದಾನಂತೆ. ಆದರೆ ಆ ಹಿಡ್ಕೊಂಡಿದ್ರು ಅದ್ರ ಪ್ರಯೋಜನ ಆತ ಪಡ್ಕೊಳ್ತಿಲ್ಲ, ಯಾವುದೋ ಅಜ್ಞಾನದ ಕಾರಣದಿಂದಾಗಿ. ದಾರಿ ಕಾಣದೆ ಒಂದು ದೊಡ್ಡ ಬಾವಿಯಲ್ಲಿ ಹೋಗಿ ಬೀಳ್ತಾನೆ. ಅದರಂತೆ ವೇದ ಮಹಾ ಉಪನಿಷತ್ತುಗಳನ್ನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ, ನಾವು ದೊಡ್ಡ ವಿದ್ವಾಂಸರಾಗಿದ್ದೇವೆ ಅಂತ ಅಂದ್ಕೋತಾರೆ ಜನರು. ಅವರನ್ನು ವಿದ್ವಾಂಸರು ಅಂತ ಗೌರವಿಸ್ತಾರೆ. ಆದರೆ ವೇದ ಮಹೋಪನಿಷತ್ತುಗಳ ಅರ್ಥವನ್ನು ಹೇಳುವವರು, ನಿತ್ಯ ಪ್ರವಚನ ಮಾಡುವಂಥವರು, ಈ ಭಗವಂತನ ಆ ದಿವ್ಯವಾದ ವ್ಯಾಪಾರಗಳನ್ನು ತಿಳ್ಕೊಳ್ಳಿಕ್ಕೆ ಅಸಮರ್ಥರಾಗಿಬಿಡ್ತಾರೆ. ಅಸಮರ್ಥರಾಗಿ ಪಾಪ ಪುಣ್ಯಕ್ಕೆಲ್ಲ ಯಾರು ಕರ್ತರು? ಜೀವನೇ ಕರ್ತರು. ಜೀವನೇ ಮಾಡ್ತಾನೆ, ಪರಮಾತ್ಮ ಏನು ಮಾಡ್ತಾನೆ ಅಂದ್ಬಿಡ್ತಾರೆ ಕೆಲವೊಂದು ಬಾರಿ. ಬಾಯಲ್ಲಿ ಕೇಳಿದರೆ ಹೌದು ಪರಮಾತ್ಮನೇ ಕರ್ತರು, ನಮ್ದೇನು ಇಲ್ಲ ಅಂತಾರೆ. ಅದು ಬಾಯಲ್ಲಿ ಮಾತ್ರ ಮಾತಾಗಿ ಉಳಿತದೆ. ಕೃತಿ ಮಾಡುವಾಗ ಪರಮಾತ್ಮನ ಅಸ್ತಿತ್ವವನ್ನು ಮರೆತವರಂತೆ ಭ್ರಾಂತಿಯಿಂದ ಅಜ್ಞಾನದಿಂದ ವರ್ತಿಸ್ತೇವೆ ಅಂತ ಅರ್ಥ ಅಷ್ಟೇ. ದೀಪ ಕರದಲ್ಲಿ ಪಿಡಿದು ಕಾಣದೆ, ಕೂಪ ಅಂದ್ರೆ ಬಾವಿ, ಅದರಲ್ಲಿ ಬಿದ್ದಂತೆ
ವೇದ ಮಹೋಪನಿಷದ ಅರ್ಥಗಳ ನಿತ್ಯದಲ್ಲಿ ಕೇಳುವವರೆಲ್ಲ, ಪ್ರವಚನ ಮಾಡುವವರು ಕೇಳುವವರೆಲ್ಲರೂ ಕೂಡ ಶ್ರೀ ಪವನ ಮುಖ ವಿನುತನ. ಪವನ ಮುಖ, ಶ್ರೀ ಪವನ ಅಂತ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಪವನ ಅಂದ್ರೆ ಮುಖ್ಯವಾಯು, ಅವರೇ ಆದಿ ಆದಂತ ಎಲ್ಲಾ ದೇವತೆಗಳು. ಅವರಿಂದ ಯಾರು ನಮಸ್ಕೃತನೋ ಅವನ ಅಮಲ ಸ್ವರೂಪಗಳ ವ್ಯಾಪಾರ ತಿಳಿಯದೆ, ಯಾವ್ಯಾವ ರೂಪದಿಂದ ಭಗವಂತ ಏನೇನು ಕೆಲಸ ಮಾಡ್ತಾನೆ ಅಂತ ಸರಿಯಾಗಿ ತಿಳ್ಕೊಳ್ಳದೆ, ಪಾಪ ಪುಣ್ಯಕ್ಕೆ ಯಾರು ಕರ್ತೃ? ಜೀವನೇ ಕರ್ತೃ, ಇವನೇ ಮಾಡ್ತಾನೆ, ಪರಮಾತ್ಮ ಏನು ಮಾಡ್ತಾನೆ ಅಂದ್ಬಿಡ್ತಾರೆ. ಅಕರ್ತೃ ಹರಿ ಎಂಬ ಹೀಗೆ ತಿಳ್ಕೊಂಡು ಬಿಡ್ತಾರೆ. ತಿಳ್ಕೊಂಡು ಅವರು ಭ್ರಾಂತರಾಗಿಬಿಡ್ತಾರೆ. ವಿದ್ವಾನಪೀಠಂ ಧನುಜಾ ಕುಟುಂಬಂ ಪುಷ್ಟಂ ಸ್ವಲೋಕಾಯ ನಕಲ್ಪತೆ ವೈ ಯಹ ಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇತ ಯಥಾ ವಿಮೂಢಃ. ವಿದ್ವಾಂಸನು ಕೂಡ ಭಗವಂತ ಕರ್ತೃ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತ ಅವನಿಗೆ ಗೊತ್ತು. ಆದರೆ ತಾನು ಪ್ರಯತ್ನ ಮಾಡೋ ಸಂದರ್ಭ ಬಂದಾಗ, ಕುಟುಂಬದ ಪೋಷಣೆ ಮಾಡೋ ಸಂದರ್ಭ ಬಂದಾಗ ಭಗವಂತ ಮಾಡ್ತಾನೋ ಇಲ್ಲೋ ಅಂತ ಸಂಶಯ ಬಂದುಬಿಡ್ತದೆ. ನಾನು ಪ್ರಯತ್ನ ಮಾಡಬೇಕು, ನನ್ನ ಜವಾಬ್ದಾರಿ ಇದೆ ಅಂತ ಆತ ಭ್ರಾಂತನಾಗ್ತಾನೆ. ಅಂಥವನಿಗೆ ಸದ್ಗತಿ ಇಲ್ಲ ಅಂತ ಭಾಗವತದ 7ನೇ ಸ್ಕಂದದಲ್ಲಿ ಬಂದ ಮಾತದು. ಅದರ ಒಂದು ಅನುವಾದ ಇದು. ಅನಿಲ ದೇವನು ವಾಂಗ್ಮನೋಮಯ ನೆನೆಸಿ ಪಾವಕ ವರುಣ ಸಂಕ್ರಂದನ ಮುಖಾದ್ಯದೊಳಗೆ ಇದ್ದು ಭಗವದ್ ರೂಪ ಗುಣಗಳನ್ನು ನೆನೆದು ಉಚ್ಚರಿಸುತ್ತಲೇ ನಮ್ಮನ್ನು ಸದಾ ಸಂತೈಸುವನು ಸನ್ಮುನಿ ಗಣಾರಾಧಿತ ಪದಾಂಬುಜ ಗೋಜ ಸುರರಾಜ. ಅನಿಲ ದೇವ ಅಂದ್ರೆ ಈ ಮುಖ್ಯವಾಯು, ಅವನು ವಾಂಗ್ಮಯ ಮನೋಮಯ ಅಂತ ಈಗ ಕರೆಸ್ಕೊಂಡಿದ್ದಾನೆ. ಅಂತ ಕರೆಸ್ಕೊಂಡು ಎಲ್ಲಾ ದೇವತೆಗಳಿಗೂ ಇದ್ದಾನೆ. ಅಗ್ನಿ, ವರುಣ, ಇಂದ್ರ ಮೊದಲಾದ ಎಲ್ಲಾ ದೇವತೆಗಳಿಗೂ ಇದ್ದಾನೆ. ಇದ್ದು ಆಯಾ ದೇವತೆಗಳಿಂದ ಆಗಬೇಕಾದ ಕೆಲಸಗಳನ್ನು ಮಾಡಿಸ್ತಾನೆ. ಮತ್ತು ಭಗವಂತನ ರೂಪಗಳನ್ನ ಮತ್ತು ಗುಣಗಳನ್ನ ನಿತ್ಯ ತಾನು ಸ್ಮರಣೆ ಮಾಡ್ತಾನೆ. ಭಗವಂತನ ಆ ವಾಚಕವಾದಂತಹ ನಾಮಗಳನ್ನು ನಿತ್ಯ ಉಚ್ಚಾರ ಮಾಡ್ತಾನೆ. ಉಚ್ಚಾರ ಮಾಡ್ತಾ ಮಾಡ್ತಾ ನಮ್ಮನ್ನ ಸದಾ ಸಂತೈಸ್ತಾನೆ. ನೀವು ಸುರಕ್ಷಿತರಾಗಿದ್ದೀರಿ, ನನ್ನ ಆಡಳಿತದಲ್ಲಿ, ನನ್ನ ಕಾವಲಿನಲ್ಲಿ ನೀವು ಸುರಕ್ಷಿತರಾಗಿದ್ದೀರಿ, ಚಿಂತಿಸಬೇಡ್ರಿ ಅಂತ ನಮ್ಮನ್ನ ಆತ ಕಾಪಾಡ್ತಾನೆ ಯಾವತ್ತು. ಆ ಮುಖ್ಯ ಪ್ರಾಣ ದೊಡ್ಡ ದೊಡ್ಡ ಮುನಿಗಳಿಂದಲೂ ಕೂಡ ಪೂಜಿತನಾದವನು ಮತ್ತು ವೇದ ಪ್ರತಿಪಾದ್ಯನಾದವನು, ದೇವತೆಗಳಿಗೆಲ್ಲ ಮುಖ್ಯಸ್ಥನಾದವನು. ಅನಿಲ ದೇವನು ಅವನೇನು ಕರೆಸ್ಕೊಂಡಿದ್ದಾನೆ? ವಾಂಗ್ ಮನೋಮಯ ಅಂತ ಕರೆಸ್ಕೊಂಡಿದ್ದಾನೆ. ವಾಂಗ್ಮಯ ಮತ್ತು ಮನೋಮಯ. ವಾಂಗ್ಮಯ ಯಾಕೆ? ಎಲ್ಲಾ ಶಾಸ್ತ್ರಗಳಿಗೂ ಆತ ಪ್ರತಿಪಾದ್ಯ ಮತ್ತು ಶಾಸ್ತ್ರಗಳಿಂದ ನಮಗೆ ಜ್ಞಾನ ಬರುವಂತೆ ನೋಡ್ಕೊಳ್ಳುವಂಥವನು. ಮನೋಮಯ, ಮನಸ್ಸಿಗೂ ಆತ ಅಭಿಮಾನಿ. ಮನೋಮಯ ನೆಲೆಸಿ ಪಾವಕ ವರುಣ ಸಂಕ್ರಂದನ ಅಂದ್ರೆ ಇಂದ್ರ, ಪಾವಕ ಅಂದ್ರೆ ಅಗ್ನಿ, ಎಲ್ಲ ಸಂಕ್ರಂದನ ಮುಖಾದ್ಯರೊಳಗಿದ್ದು ಇವರೊಳಗೆ ಈ ದೇವತೆಗಳ ಖಾತೆ ಇದ್ದು ಭಗವದ್ ರೂಪ ಗುಣಗಳನ್ನು ನೆನೆದು ನಿತ್ಯ ಅದನ್ನ ನೆನಪು ಮಾಡ್ಕೋತಾನೆ, ಉಚ್ಚಾರ ಮಾಡ್ತಿರ್ತಾನೆ. ಬಾಯಿಂದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾನೆ. ಉಚ್ಚರಿಸುತ್ತಲೇ ನಮ್ಮನ್ನು ಸದಾ ಸಂತೈಸುವನು. ಆತ ನಮ್ಮನ್ನು ಸಂತೈಸ್ತಾನೆ. ಅನ್ನೋ ಕಾರಣಕ್ಕಾಗಿ ನಾವು ಸುರಕ್ಷಿತರಾಗಿದ್ದೇವೆ. ಸಂತೈಸುವನು ಸನ್ಮುನಿ ಗಣಾರಾಧಿತ ಪದಾಂಬುಜ ಗೋಜ ಸುರರಾಜ. ಎಲ್ಲಾ ಮುನಿಗಳು ಕೂಡ ಆತನ ಪಾದ ಕಮಲಗಳಿಗೆ ಪೂಜೆ ಮಾಡ್ತಾರೆ. ಗೋಜ, ಗೋ ಅಂದ್ರೆ ವೇದ, ಆ ವೇದದಿಂದ ಆತ ಪ್ರತಿಪಾದ್ಯ. ಮತ್ತು ಸುರರಾಜ, ಎಲ್ಲಾ ದೇವತೆಗಳಿಗೂ ಕೂಡ ಆತ ಮುಖ್ಯಸ್ಥ. ಪಾದವೆನಿಪವು ವಾಂಗ್ಮನೋಮಯ ಪಾದರೂಪದ್ವಯಗಳು ಪ್ರಹ್ಲಾದ ಪೋಷಕ ಸಂಕರ್ಷಣಾಫೈರಿ ನೆಲೆಸಿದ್ದು ವೇದ ಶಾಸ್ತ್ರ ಪುರಾಣಗಳ ಸಂವಾದ ರೂಪದಿ ಮನನಗೈಯುತ ಮೋದಮಯ ಸುಖವಿತ್ತು ಸಲಹುವ ಸರ್ವಸಜ್ಜನರ. ಈ ಮುಖ್ಯ ಪ್ರಾಣನ ವಾಂಗ್ ಮನೋಮಯ ರೂಪಗಳಿವೆಯಲ್ಲ, ಇವು ಭಗವಂತನಿಗೆ ಪಾದ ಅಂತ ಅನ್ಸ್ಕೊಂಡಿವೆ. ಭಗವಂತನ ವ್ಯಾಪ್ತವಾದ ರೂಪ ಇದೆಯಲ್ಲ, ಆ ವ್ಯಾಪ್ತವಾದ ರೂಪಕ್ಕೆ ಇವು ಪಾದ. ಎಲ್ಲಾ ದೇವತೆಗಳು ಆತನಿಗೆ ಶರೀರ, ಆ ದೇವತೆ ಒಳಗೆ ಅಂತರ್ಯಾಮಿಯಾಗಿ ಅವನಿದ್ದಾನಾದ್ರಿಂದ ಅವು ಆತನಿಗೆ ಪಾದ ಅಂತ ಅನ್ಸ್ಕೊಂಡಿವೆ. ಪಾದ ವಿನಿಪವು ವಾಂಗ್ ಮನೋಮಯ ಇವು. ಪಾದ ರೂಪದ್ವಯಗಳು ಪ್ರಹ್ಲಾದ ಪೋಷಕ. ಪಾದರೂಪ ಅಂತ ಇವೆರಡರಲ್ಲೂ ಕೂಡ ಈ ವಾಂಗ್ ರೂಪವಾದಂಥ ರೂಪ ಮತ್ತು ಮನೋರೂಪವಾದ ರೂಪ, ಇವೆರಡರಲ್ಲೂ ಆನಂದಮಯನಾದಂಥ ಭಗವಂತ
ಪ್ರಹ್ಲಾದನಿಗೆ ಆತ ಪೋಷಕ. ಪ್ರಹ್ಲಾದನ ಎತ್ತಿ ಹಿಡಿದವನು, ಆತನ ರಕ್ಷಣೆ ಮಾಡಿದವನು. ಅವನು ನರಸಿಂಹ ಮತ್ತು ಸಂಕರ್ಷಣ ಅನ್ನುವಂಥ ಎರಡು ರೂಪದಿಂದ ಇರ್ತಾನೆ. ಪ್ರಹ್ಲಾದ ಪೋಷಕ ಸಂಕರ್ಷಣಾಹ್ವಯದಿ. ಪ್ರಹ್ಲಾದ ಪೋಷಕ ಅಂದರೆ ನರಸಿಂಹ ಮತ್ತು ಸಂಕರ್ಷಣ, ಇವೆರಡೂ ರೂಪದಿಂದ ಆತ ಅಲ್ಲಿ ನೆಲೆಸಿರ್ತಾನೆ. ಅವೆರಡು ರೂಪಗಳಲ್ಲಿ ನೆಲೆಸಿದ್ದು ವೇದಶಾಸ್ತ್ರ ಪುರಾಣಗಳ ಸಂವಾದ ರೂಪದಿ ಮನನಗೈವತ. ನಮ್ಮ ಕಡೆಯಿಂದ ಈ ವೇದಾದಿ ಶಾಸ್ತ್ರಗಳ ಸಂವಾದವನ್ನು ಮಾಡಿಸ್ತಾನೆ, ಕೇಳಿಸ್ತಾನೆ, ಹೇಳಿಸ್ತಾನೆ ಮತ್ತು ಅದನ್ನು ಮನನ ಮಾಡಿಸ್ತಾನೆ. ಅರ್ಥ ಮಾಡಿಸುವಂತೆ ಮಾಡುವವನು ಅವನೇ. ಸರ್ವ ಸಜ್ಜನರನ್ನು ಹೀಗಾತ ಪಾಲಿಸ್ತಾನೆ. ಈ ವಾಗ್ರೂಪದಲ್ಲಿ ನರಸಿಂಹ ರೂಪಿಯಾಗಿರ್ತಾನೆ ವಾಕ್ನಲ್ಲಿ, ಮತ್ತು ಮನೋರೂಪದಲ್ಲಿ ಸಂಕರ್ಷಣ ರೂಪದಿಂದ ಇರ್ತಾನೆ. ಇತ್ತು ವಾಕು ನುಡಿಬೇಕಾದ್ರೆ, ಏನನ್ನಾದ್ರೂ ಪ್ರವಚನ ಮಾಡಬೇಕಾದ್ರೆ, ಏನನ್ನಾದ್ರೂ ಮಾತಾಡಬೇಕಾದ್ರೆ, ಹಾಗೆ ಮನಸ್ಸು ಅದನ್ನು ಕೇಳಿದ್ದನ್ನು ಮನನ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇವೆರಡಕ್ಕೂ ಆತ ನರಸಿಂಹ ಮತ್ತು ಸಂಕರ್ಷಣ ಅನ್ನೋ ಎರಡು ರೂಪದಿಂದ ಅಲ್ಲಿ ಒಳಗಿದ್ದ ಕೆಲಸಗಳನ್ನು ಮಾಡಿಸ್ತಾನೆ. ಗಂಧವ ದಶ ದಿಶೆಗಳೊಳಗೆ ಅರವಿಂದ ಸೌರಭ ಪಸರಿಸುತ್ತ ಘ್ರಾಣೇಂದ್ರಿಯಗಳಿಗೆ ಸುಖವನೀಯುತ ಸಂಚರಿಸುವಂತೆ ಇಂದಿರೇಶನ ಸುಗುಣಗಳ ದೈನಂದಿನದಿ ತುತಿಸುತ್ತ ಅನುಮೋದಿಸುತ್ತ ಅಂಧ ಬಧಿರ ಸುಮೂಕನಂತಿರು ಮಂದ ಜನರೊಡನೆ. ಈ ವಾಯು ಎಲ್ಲಾ ದಿಕ್ಕುಗಳಿಗೂ ಹರಡಿರ್ತದೆ, ಎಲ್ಲಾ ದಿಕ್ಕುಗಳಿಗೂ ಅದು ಬೀಸ್ತಾ ಏನು ಮಾಡ್ತದೆ ಅದು? ಈ ಅರವಿಂದ ಸೌರಭ ಕಮಲದ ಸುಗಂಧವನ್ನ ಎಲ್ಲ ಕಡೆ ತಗೊಂಡು ಹೋಗ್ತದೆ, ಎಲ್ಲ ಕಡೆ ಜನರಿಗೂ ಮುಟ್ಟಿಸ್ತದೆ. ಅದರಂತೆ ನೀನೇನು ಮಾಡು, ವಾಯುವಿನಂತೆ ಆ ಪಾತ್ರವನ್ನು ವಹಿಸು. ಅದೇ ಗಂಧವನ್ನು ಎಲ್ಲ ಕಡೆ ಮುಟ್ಟಿಸ್ತದೆ. ಹಾಗೆ ಭಗವಂತನ ಸುಗುಣಗಳನ್ನು, ಆ ಭಗವಂತನ ಅನಂತ ಗುಣಗಳೇನಿವೆ ಆ ಗುಣಗಳನ್ನು ಪ್ರತಿನಿತ್ಯ ಸ್ತೋತ್ರ ಮಾಡು. ಯಾರ್ಯಾರು ಕೇಳೋರು ಕೇಳ್ತಾರೆ, ಇಲ್ಲದೇ ಇದ್ರೆ ನಿನ್ನಷ್ಟಕ್ಕೆ ನೀನು ಸ್ತೋತ್ರ ಮಾಡು. ಸ್ತೋತ್ರ ಮಾಡ್ತಾ ಅನುಮೋದಿಸ್ತಾ ಹೇಗಿರಬೇಕು? ಕುರುಡನಂತಿರು, ಕಿವುಡನಂತಿರು, ಮೂಕನಂತಿರು. ಯಾಕೆಂದ್ರೆ ಅಜ್ಞ ಜನರೊಳಗೆ ಸುತ್ತಮುತ್ತಲೆಲ್ಲ ಅಜ್ಞಾನಿಗಳಾದ ಜನರಿದ್ದಾರೆ. ಅವ್ರು ಏನೇನೋ ಮಾತಾಡ್ತಿರ್ತಾರೆ, ಏನೇನೋ ವರ್ತಿಸ್ತಿರ್ತಾರೆ. ಹೆಚ್ಚು ಅದಕ್ಕೆ ಸ್ಪಂದಿಸಬೇಡ. ಒಬ್ಬ ಕುರುಡನಾದವನಿಗೆ ಎದುರುಗಡೆ ಏನೇನು ನಡೆದ್ರು ಅದು ಕಾಣಿಸೋದಿಲ್ಲ, ಅದಕ್ಕೆ ಆತ ಪ್ರತಿಕ್ರಿಯಿಸ್ಲಿಕ್ಕೆ ಹೋಗೋದಿಲ್ಲ. ಹೆಚ್ಚು ಅದರಿಂದ ಆತ ವಿಚಲಿತನಾಗೋದಿಲ್ಲ, ಅವನ ಮನಸ್ಸು ಚಂಚಲ ಆಗೋದಿಲ್ಲ. ಅದರಂತೆ ನೀನು ಕುರುಡನಂತಿರು, ಬೇರೆಯವರ ತಪ್ಪು ಒಪ್ಪುಗಳಿಗೆ ತಲೆ ಕೆಡಿಸ್ಕೊಳ್ಬೇಡ. ಕಿವುಡನಂತಿರು, ಯಾವ್ದಾವುದೋ ಮಾತಾಡ್ತಿರ್ತಾರೆ, ಮರ್ಮಭೇದಕವಾದ ಮಾತುಗಳನ್ನ ಆಡ್ತಿರ್ತಾರೆ, ಕೂಡಲೇ ಅದಕ್ಕೆ ಪ್ರತಿಕ್ರಿಯಿಸಬೇಡ, ಕಿವುಡನಾಗಿರು ಆ ಮಾತುಗಳಿಗೆ. ಮತ್ತು ಮೂಕನಂತಿರು, ಕೂಡಲೇ ಮಾತಾಡ್ಲಿಕ್ಕೆ ಹೋಗಬೇಡ. ಮೂಕರಾದವರು ಎಷ್ಟೇ ಕೋಪ ಬಂದರೂ ಏನೇ ಮಾತಾಡಬೇಕು ಅಂತ ಅಂದ್ಕೊಂಡು ಕೂಡ ಮಾತಾಡ್ಲಿಕ್ಕೆ ಅಸಮರ್ಥರಾಗಿಬಿಡ್ತಾರೆ. ಹಾಗೆ ನೀನು ಕೂಡ ಅಸಮರ್ಥನಾಗಿರು. ಯಾಕೆಂದ್ರೆ ಸಜ್ಜನರಾದವರು ಏನಾದರೂ ಮಾತಾಡಿದರೆ, ಅವರೇನಾದರೂ ಮಾತುಗಳನ್ನು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದನ್ನು ಕೇಳು, ಅದನ್ನು ನೋಡು, ಅದಕ್ಕೆ ಪ್ರತಿಕ್ರಿಯಿಸು. ಅಜ್ಞಾನಿಗಳಾದವರು ಏನಾದರೂ ಮಾತನಾಡಿದರೆ ಅದಕ್ಕೆ ಪ್ರತಿಕ್ರಿಯಿಸೋದ್ರಲ್ಲಿ, ಅದನ್ನು ಕೇಳೋದ್ರಲ್ಲಿ, ಅದಕ್ಕೆ ಉತ್ತರ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದಕ್ಕಾಗಿ ಮೂಕನಂತಿರು. ಗಂಧವಹ ಅಂತಂದ್ರೆ ಈ ವಾಯು, ಅದು ದಶ ದಿಶೆಗಳೊಳಗೆ, 10 ದಿಕ್ಕಿನೊಳಗೆ ಅರವಿಂದ ಸೌರಭ ಪಸರಿಸುತ್ತ ಕಮಲದ ಸುಗಂಧವನ್ನು ಎಲ್ಲ ಕಡೆ ಹರಡಿಸ್ತದೆ. ಘ್ರಾಣೇಂದ್ರಿಯಗಳಿಗೆ ಸುಖವನೀಯುವತ್ತು ಸಂಚರಿಸ್ತದೆ. ಎಲ್ಲರ ಘ್ರಾಣೇಂದ್ರಿಯಗಳಿಗೂ ಸುಖ ಕೊಡ್ತದೆ ಆ ವಾಯು. ಅದರಂತೆ ಇಂದಿರೇಶನ ಸುಗುಣಗಳನ್ನು ದೈನಂದಿನದಿ ನಿತ್ಯವೂ ನೀನು ಸ್ತೋತ್ರ ಮಾಡ್ತಿರೋ, ಸ್ತೋತ್ರ ಮಾಡಿಸಿ ಜನರಿಗೆ ಅದನ್ನು ಮುಟ್ಟಿಸು. ವಿಷ್ಣು ಸರ್ವೋತ್ತಮತ್ವ ಅಂತ ಸರ್ವದಾ ಪರಿಕೀರ್ತಯ ಅಂತ ಯತಿ ಪ್ರಣವ ಕಲ್ಪದ ಮಾತು. ಯಾವತ್ತೂ ಕೂಡ ಭಗವಂತನ ಮಹಿಮೆಯನ್ನು ಹೇಳ್ತಿರೋ, ಯಾರು ಅದನ್ನು ಕೇಳಲಿಕ್ಕೆ ಅಪೇಕ್ಷಿತರಾಗಿರ್ತಾರೋ ಅವ್ರು ತಾವಾಗೆ ಕೇಳ್ತಾರೆ. ಎಷ್ಟು ಮೂಗುಗಳು ನಾನು ಕೊಡುವ ಸುಗಂಧವನ್ನು, ನಾನು ಹರಡಿಸುವ ಸುಗಂಧವನ್ನು ಎಷ್ಟು ಮೂಗುಗಳು ಕೇಳ್ತವೆ? ಯಾರು ಕೇಳಿ ಇದನ್ನು ಉಪಯೋಗ ಮಾಡ್ಕೊಳ್ತಾರೋ ಇಲ್ಲೋ ಅಂತ ವಾಯು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಅದರ ಸ್ವಭಾವ. ಎಲ್ಲ ಕಡೆ ಸುಗಂಧವನ್ನು ತೊಗೊಂಡು ಹೋಗ್ತದೆ. ಆ ಸುಗಂಧ ಬೇಕಾದವರು ಅದು ಸ್ವೀಕಾರ ಮಾಡ್ತಾರೆ, ಬೇಡಾದವರು ಸುಮ್ಮನೆ ಇರ್ತಾರೆ. ಅದರಂತೆ ಭಗವಂತನ ಗುಣಗಳನ್ನು ಕೀರ್ತನೆ ಮಾಡ್ತಾ ಇರೋ. ಕೇಳುವ ಕಿವಿಗಳು ಎಷ್ಟಿವೆ ಅಂತ ಆಲೋಚನೆ ಮಾಡಬೇಡ. ನೋಡುವ ಕಿವಿಗಳು, ಮನನ ಮಾಡುವ ಮನಸ್ಸುಗಳು ಎಷ್ಟಿವೆ ಅಂತ ಆಲೋಚನೆ ಮಾಡಬೇಡ. ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಮಾಡೋದು ಮಾಡ್ತಿರು. ಶ್ರೀರಮಣನ ಅರಮನೆಯ ಪೂರ್ವದ್ವಾರದಲ್ಲಿಹ ಸಂಜ್ಞ ಸೂರ್ಯಗ ಭಾರತೀ ಪ್ರಾಣನೊಳಗಿಹ ಲಕ್ಷ್ಮೀನಾರಾಯಣನ ಸೇರಿ ಮನುಜೋತ್ತಮರು ಸರ್ವ ಶರೀರಗತ ನಾರಾಯಣನ ಅವತಾರ ಗುಣಗಳ ತುತಿಸುತ್ತಲಿ ಮೋದಿಪರು ಮುಕ್ತಿಯರಿ. ಲಕ್ಷ್ಮೀರಮಣನ ಅಂತ ನಾರಾಯಣನ ಒಂದು ಅರಮನೆ ಇದೆಯಲ್ಲ, ಅದರ ಪೂರ್ವದಲ್ಲಿ ಸಂಜ್ಞಾದೇವಿ ಮತ್ತು ಸೂರ್ಯರಿದ್ದಾರೆ.
ನಾವು ಪೂರ್ವದ್ವಾರೇ ಶ್ರೀಯಾಯ ನಮಃ ಜಯಾಯ ನಮಃ ವಿಜಯಾಯ ನಮಃ ಅದನ್ನು ಮಾಡ್ತೀವಿ. ಪೂಜಾ ಭಾಳ ವಿಶೇಷವಾಗಿ ಮಾಡಬೇಕು ಅಂತ ಅಪೇಕ್ಷೆ ಇಂಥದ್ದನ್ನೆಲ್ಲ ಅನುಸರಣೆ ಮಾಡಬೇಕು. ಇದು ಛಾಂದೋಗ್ಯೋಪನಿಷತ್ತಿನ ಮಾತು. ದಾಸರು ಸ್ವಂತ ಅಥವಾ ಬೇರೆ ಯಾವುದೋ ಪುರಾಣದಿಂದ ಹೇಳಿದ್ದಲ್ಲ, ಛಾಂದೋಗ್ಯೋಪನಿಷತ್ತಿನಲ್ಲಿ ಬರ್ತದೆ. ಈ ದಾಸರ ಅಭಿಪ್ರಾಯಗಳು ಹೇಗೆ ಉಪನಿಷತ್ನಲ್ಲಿ ಆರೂಢ ಆಗಿವೆ ಅಂತ ಅನ್ನೋದನ್ನು ನಾವು ಸದ್ಯದಲ್ಲೇ ನೋಡ್ತೀವಿ, ಮುಂದೆ ನೋಡ್ತೀವಿ. ಪೂರ್ವದ್ವಾರದಲ್ಲಿ ಸಂಜ್ಞಾ ಅವಳ ಜೊತೆ, ಆ ಪತ್ನಿಯ ಜೊತೆ ಸೂರ್ಯ ಇದ್ದಾನೆ. ಅವರೊಳಗೆ ಭಾರತೀ ರಮಣನ ಅಂತ ಮುಖ್ಯ ಪ್ರಾಣ ಇದ್ದಾನೆ. ಅವರೊಳಗೆ ಲಕ್ಷ್ಮೀನಾರಾಯಣ ಇದ್ದಾನೆ. ಅವನನ್ನು ಸೇರಿ ಅವನನ್ನು ಮನಸ್ಸಿನಿಂದ ಧ್ಯಾನ ಮಾಡಿ ಮನುಷ್ಯೋತ್ತಮರು ಯಾವತ್ತೂ ಕೂಡ ಆತ ಮಾಡಿದ ನಾನಾ ಥರದ ಗುಣಗಳನ್ನು ಸ್ತೋತ್ರ ಮಾಡ್ತಿರ್ತಾರೆ, ಮಾಡಬೇಕು. ಮತ್ತು ಮುಕ್ತಿಯಲ್ಲಿ ಆನಂದ ಪಡ್ತಾರೆ. ಈ ಥರ ಸಾಧನೆ ಮಾಡಿದರೆ ಮುಂದೆ ಮುಕ್ತಿಯಲ್ಲಿ ಹೋಗಿ ಆನಂದ ಪಡ್ತಾರೆ. ಶ್ರೀರಮಣನ ಅರಮನೆಯ ಪೂರ್ವದ್ವಾರದಲ್ಲಿಹ ಸಂಜ್ಞಾ ಮತ್ತು ಸೂರ್ಯ, ಅವರಲ್ಲಿ ಇರುವಂಥವ್ರು ಯಾರು? ಭಾರತೀ ಪ್ರಾಣ, ಭಾರತೀ ಸಮೇತನ ಅಂತ ಪ್ರಾಣ. ಅವನೊಳಗಿಹ ಲಕ್ಷ್ಮೀನಾರಾಯಣ. ಇದೆಲ್ಲ ಎಷ್ಟು ವಿಶೇಷ ಅಂತಂದರೆ, ನಾನು ಹಿಂದೆ ಎಷ್ಟೋ ಸಾರಿ ಹೇಳ್ತಿದ್ದೆ, ದೇವತೆಗಳೆಲ್ಲರೂ ಕೂಡ ಸಪತ್ನೀಕರಾಗಿರ್ತಾರೆ. ಸಪತ್ನೀಕರಾಗಿದ್ದು ಆಯಾ ಕೆಲಸಗಳನ್ನು ಮಾಡ್ತಿರ್ತಾರೆ. ಅದಕ್ಕಾಗಿ ಈ ಪದ್ಯಗಳನ್ನೆಲ್ಲ ಓದಿದ ಮೇಲೆ ಅಥವಾ ಮತ್ತೆ ಇನ್ನೂ ಕೆಲವು ಕಡೆ ಬೇರೆ ಕಡೆ ಇದೇ ಅಂಶಗಳನ್ನು ಓದಿದ ಮೇಲೆ ನಾನು ಇದನ್ನು ನಿತ್ಯ ಉಪಾಸನೆ ಮಾಡುವಾಗ ಇದನ್ನು ಅಳವಡಿಸ್ಕೊಂಡೆ. ಅದನ್ನು ಮಾಡಬೇಕು ಅಂತ ಒಂದು ಅಭಿಪ್ರಾಯ ಬಂತು. ಅದಕ್ಕಾಗಿ ಗಾಯತ್ರಿ ಜಪ ಮಾಡುವಾಗ ಸೂರ್ಯನನ್ನು ಮೊದಲು ಧ್ಯಾನ ಮಾಡಬೇಕು. ಗಾಯತ್ರಿ ಜಪ ಅಂತಂದರೆ ಸೂರ್ಯನಾರಾಯಣನ ಧ್ಯಾನ. ಅಲ್ಲೇನು ಮಾಡಬೇಕಂದ್ರೆ ಕೇವಲ ಸೂರ್ಯನ ಧ್ಯಾನ ಮಾಡೋದು ಬೇಡ. ಈಗಾಗಲೇ ನಾನು ಇದನ್ನು ಪ್ರಾರಂಭ ಮಾಡಿದ್ದೇನೆ, ಈಗ ಅದನ್ನು ಹೇಳಲಿಕ್ಕೊಂದು ಸುಸಂದರ್ಭ ಬಂತು. ಸೂರ್ಯ ಒಂದು 7 ಕುದುರೆಗಳಿಂದ ಕೂಡಿದಂಥ ಒಂದು ರಥ, ಅದರಲ್ಲಿ ಸೂರ್ಯ ಕೂತಿದ್ದಾನೆ. ಕೈಯಲ್ಲಿ 2 ಕಮಲಗಳಿರ್ತಾವೆ ಅವನಿಗೆ. ಅದು ಆ ತಂತ್ರಸಾರದಲ್ಲಿ ಬಂದಿತ್ತು, ಹಿಂದೆ ಹೇಳಿದ್ದಾರೆ. 2 ಕಮಲಗಳನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥ ಸೂರ್ಯ ಇರ್ತಾನೆ. ಆತನ ಪಕ್ಕದಲ್ಲಿ ಸಂಜ್ಞಾದೇವಿಯನ್ನು ಧ್ಯಾನ ಮಾಡಬೇಕು. ಹೀಗೆ ದಂಪತಿ ಸಮೇತನ ಅಂತ ಸೂರ್ಯ, ಪತ್ನಿ ಸಮೇತನ ಅಂತ ಸೂರ್ಯ, ಅವನೊಳಗೆ ಅರ್ಧನಾರಿ ನರರೂಪನ ಅಂತ ಮುಖ್ಯವಾಯು. ಅರ್ಧನಾರಿ ನರರೂಪ ವಾಯು ಕುತ್ರಚಿತ್ ಈದೀತೆ ಅಂತ ಬೃಹದಾರಣ್ಯಕ ಭಾಷೆಯಲ್ಲಿ ಬಂದಿತ್ತು. ಅದಕ್ಕಾಗಿ ಅವನೊಳಗೆ ಗದಾಧಾರ್ಯ, ಸೂರ್ಯನೊಳಗೆ ಗದಾಧಾರ್ಯ ಅಂತ ಭಾರತೀಯ ಸಮೇತನ ಅಂತ ಮುಖ್ಯವಾಯು. ಅವರೊಳಗೆ ಲಕ್ಷ್ಮೀನಾರಾಯಣ ಇದ್ದಾನೆ. ನಾವೀಗ ಗಾಯತ್ರಿ ಜಪವನ್ನು ಮಾಡುವಾಗ ನಮಗೊಂದು ಸ್ವಾತಂತ್ರ್ಯ ಇದೆ. ಅಲ್ಲೇನಿದೆ, ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ಧ್ಯಾನ ಶ್ಲೋಕ ಇದೆಯಲ್ಲ, ಒಂದು ಕಮಲ ಸಹಸ್ರಜಾಸನ ಸನ್ನಿವಿಷ್ಟ ಅಂತಿದೆ. ಒಂದು ಕಮಲ ಇದೆ. ಆ ಕಮಲದೊಳಗೆ ಈತ ಕೂತ್ಕೊಂಡಿದ್ದಾನೆ. ಕಮಲದೊಳಗೆ ಪದ್ಮಾಸನ ಹಾಕಿ ಕೂತ್ಕೊಂಡಿದ್ದಾನೆ ಅಂತ ಧ್ಯಾನ ಮಾಡಿದ್ರು ತಪ್ಪಿಲ್ಲ. ಅದೆಲ್ಲ ನಮ್ಮ ಮನಸ್ಸಿನ ಏಕಾಗ್ರತೆಗೆ ಪೋಷಕ. ಮತ್ತೆ 2 ಕೈಗಳಿಂದ ಅಲ್ಲಿದ್ದಾನೆ. ಅಲ್ಲಿ ಲಕ್ಷ್ಮಿಯ ರೂಪದ ವರ್ಣನೆ ಅಲ್ಲಿಲ್ಲ. ಇನ್ನೆಲ್ಲೋ ಒಂದು ಕಡೆ ವರಾಹ ರೂಪ, ನರಸಿಂಹನ ರೂಪದ ವರ್ಣನೆ ಮಾಡುವಾಗ ಅಲ್ಲಿ ಲಕ್ಷ್ಮೀ ಸಮೇತನಾದನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಲಕ್ಷ್ಮೀ ರೂಪ ವರ್ಣನೆ ಇಲ್ಲ. ಇಲ್ಲದೇ ಇದ್ರೂ ತೊಂದರೆ ಇಲ್ಲ. ಒಂದು ಬಾರಿ ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ಶ್ಲೋಕ ಹೇಳುವಂತೆ ಒಂದು ಬಾರಿ ಧ್ಯಾನ ಮಾಡಿಕೊಂಡು 10 ಗಾಯತ್ರಿ ಜಪ ಮಾಡುವಾಗ ಅಥವಾ 100 ಗಾಯತ್ರಿ ಜಪ ಮಾಡುವಾಗ ಇನ್ನೂ ಹೆಚ್ಚು ಕಾಲಾವಕಾಶ ಇರ್ತದಲ್ಲ, ಆಗ ಮೊದಲು ಒಂದು ಬಾರಿ 2 ಭುಜ ಇದ್ದದ್ದು, ಮುಂದೆ 4 ಭುಜ ಇದ್ದದ್ದು. 4 ಭುಜವನ್ನು ಧ್ಯಾನ ಮಾಡುವಾಗ ಲಕ್ಷ್ಮೀ ಸಮೇತನ ಅಂತ ನಾರಾಯಣ. ಹೀಗೆಲ್ಲ ಧ್ಯಾನ ಮಾಡ್ಲಿಕ್ಕೆ ಯಾವ ತೊಂದರೆ ಇಲ್ಲ. ಯಾಕಂದ್ರೆ ಗಾಯತ್ರಿಗೆ ಅನೇಕ ರೂಪಗಳಿವೆ ಅಂತ ಹಿಂದೆ ಬಂದಿತ್ತು. ಒಂದು ದ್ವಿಭುಜವಾದಂಥ ರೂಪ, ಹೈಗ್ರೀವ ರೂಪ ಮತ್ತು ಪೃಥ್ವಿಯಲ್ಲಿರುವಂಥ ಹಳದಿ ರೂಪ, ಇವು 3. ಮತ್ತೆ 10 ಅವತಾರಗಳ ರೂಪ. ಇನ್ನು ನಮ್ಮಲ್ಲಿ ಶರೀರದಲ್ಲಿ ಎಲ್ಲ ಕಡೆ ವ್ಯಾಪ್ತವಾದಂಥ ಒಂದು ರೂಪ, ಮತ್ತೆ ಆತ್ಮನಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಮತ್ತೊಂದು ರೂಪ. ಇದು ಛಾಂದೋಗ್ಯ ಅಥವಾ ಬೃಹದಾರಣ್ಯಕದಲ್ಲಿ ಬಂದಿತ್ತು. ಅದನ್ನು ಒಂದು ಬಾರಿ ಹಿಂದೆ ಹೇಳಿದ್ದೆ. ಹೀಗೆ ಗಾಯತ್ರಿ ಜಪ ಮಾಡುವಾಗಲೂ ಕೂಡ ಸಂಜ್ಞಾ ಸಮೇತನ ಅಂತ ಸೂರ್ಯ, ಅದರೊಳಗೆ ಭಾರತೀಯ ಸಮೇತನ ಆದ ಮುಖ್ಯವಾಯು, ಅದರೊಳಗೆ ಲಕ್ಷ್ಮೀ ಸಮೇತನ ಅಂತ ನಾರಾಯಣ. ಹೀಗೆ ಅದನ್ನೆಲ್ಲ ಧ್ಯಾನ ಮಾಡ್ತಾ ಹೋದರೆ ಶಾಸ್ತ್ರದ ಪ್ರಮೇಯಗಳನ್ನು ಧ್ಯಾನ ಮಾಡಿದಂತೂ ಆಗ್ತದೆ. ಮತ್ತೆ ನಿತ್ಯ ಅದೊಂದು ಅಭ್ಯಾಸ ಆಗ್ತದೆ ನಮ್ಗೆ. ಮೊದಲು ಸಂಜ್ಞಾ ಸಮೇತನ ಆದ ಸೂರ್ಯ, ಅದಾದ್ಮೇಲೆ ಮುಂದಿನ ಹಂತ, ಅದಾದ್ಮೇಲೆ ಮುಂದಿನ ಹಂತ. ಹೀಗೆ ಮನಸ್ಸು ಅಭ್ಯಸ್ತ ಆಗೋದ್ರಿಂದ ಮನಸ್ಸಿಗೆ ಯಾಂತ್ರಿಕತೆ ಹೋಗ್ತದೆ. ಮೊನ್ನೆ ಅದನ್ನೇ ಹೇಳಿದೆ ನಾನು. ಪೂಜೆ ಸಂಧ್ಯಾ ವಂದನೆಗಳು ನಾವು ಯಾಂತ್ರಿಕ ಆಗಬಾರ್ದು ಅಂತಿದ್ರೆ ಇವನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ರೆ ಮನಸ್ಸು ಮೊನ್ನೆ ಅಭ್ಯಾಸ ಇರೋದ್ರಿಂದ ಒಂದಾದ್ಮೇಲೆ ಮತ್ತೊಂದು ಹಂತ, ಅದಾದ್ಮೇಲೆ ಮತ್ತೊಂದು ಹಂತಕ್ಕೆ ತಾನಾಗೆ ಹೋಗ್ತಿರ್ತದೆ. ಅದಕ್ಕೆ ಯಾಂತ್ರಿಕತೆ ಬರೋದಿಲ್ಲ. ಲಕ್ಷ್ಮೀನಾರಾಯಣನ ಸೇರಿ ಮನುಜೋತ್ತಮರು ಸರ್ವ ಶರೀರಗತ ನಾರಾಯಣನ, ಇಡೀ ಶರೀರದಲ್ಲಿ ಆತ ಇದ್ದಾನೆ, ಅವನ ಅವತಾರ ಗುಣಗಳ ತುತಿಸುತ್ತಲಿ ಅದನ್ನ ಮೋದಿಪರು ಮುಕ್ತಿಯಲ್ಲಿ. ಇಲ್ಲಿ ಹೀಗೆ ಮಾಡ್ತಾರೆ, ಈ ಉಪಾಸನೆ ಫಲವಾಗಿ ಅಲ್ಲಿ ಹೋದ್ರೆ ಅಲ್ಲಿ ಹಾಗೆ ಮಾಡ್ತಾರೆ. ಹಾಗಾಗಿ 2 ಕೈಗಳು ಮಾಡಬೇಕು. ಅಲ್ಲ, ಶ್ಲೋಕ ಇರೋದು ಹಾಗೆ, ಧೃತ ಶಂಖಚಕ್ರ 2 ಕೈಗಳಿವೆ ಅಂತ. ಮತ್ತೆ 4 ಕೈಗಳನ್ನು ಧ್ಯಾನ ಮಾಡಬಾರ್ದು ಅಂತ ಏನಿಲ್ಲ. ಮತ್ತೊಂದು ಯಾವುದೋ ರೀತಿಯಾಗಿ ಧ್ಯಾನ ಮಾಡಬಾರ್ದು ಅಂತೂ ಇಲ್ಲ.
ಸ್ತ್ರೀರೂಪೋ ಹೇ ಶೀರ್ಷಕ, ಸ್ತ್ರೀರೂಪವಾದ ಹೈಗ್ರೀವನ ರೂಪವನ್ನು ಧ್ಯಾನ ಮಾಡಬಹುದು. ನಮಗೆಷ್ಟು ಅವೆಲ್ಲ ನೆನಪಿಗೆ ಬರ್ತವೆ, ಅವನ್ನೆಲ್ಲ ನಿತ್ಯ ನಾವು ಒಂದು ಹಾಳೆಯಲ್ಲಿ ಬರ್ಕೊಂಡು ಆ ಪ್ರಕಾರ ಮಾಡ್ತಾ ಹೋದರೆ ಸ್ವಲ್ಪ ದಿವಸದಲ್ಲಿ ತಾನಾಗಿ ಅಭ್ಯಾಸ ಆಗಿಬಿಡ್ತದೆ. ವೇದಶಾಸ್ತ್ರ ಪುರಾಣಗಳ ಸಂವಾದ ರೂಪದಲ್ಲಿ ಮನನಗೈಯುತ್ತ, ನಾನು ವ್ಯತ್ಯಾಸ ಹಿಂದಿನ ಶ್ಲೋಕಕ್ಕೆ ಹೇಳಿದೆ. ಮೋದಿಪರು ಮುಕ್ತಿಯಲ್ಲಿ, ಹೀಗೆ ಮುಕ್ತಿಯಲ್ಲಿ ಅವರು ಸಂತೋಷ ಪಡ್ತಾರೆ ಆ ಭಕ್ತರು. ಇದು ಪೂರ್ವದ್ವಾರದ್ದಾಯ್ತು. ಇನ್ನು ಪ್ರಣವ ಪ್ರತಿಪಾದ್ಯನ ಪುರದ ದಕ್ಷಿಣ ಕವಾಟದಲ್ಲಿಪ್ಪ ಶಶಿರೋಹಿಣಿ ಗತ ವ್ಯಾನಸ್ಥ ಕೃತಿ ಪ್ರದ್ಯುಮ್ನ ರೂಪವನ್ನು ಗುಣಗಳನ್ನು ಸಂತುತಿಸುತ್ತಲೇ ಪಿತೃಗಣ ಗದಾಧರಣ ಅತಿ ವಿಮಲ ಪಟ್ಟಣದೊಳಗೆ ಸ್ವೇಚ್ಛಾನುಸಾರದಿ ಸಂಚರಿಸುತ್ತಿಹರು. ಇದು ಮೊದಲನೇ ಶ್ಲೋಕದಲ್ಲಿ ಏನು ಬಂತಲ್ಲ, ಇದು ಮನುಷ್ಯರದು. ಸೂರ್ಯನಲ್ಲಿ ಮುಖ್ಯವಾಯು, ಅವನೊಳಗೆ ಲಕ್ಷ್ಮೀನಾರಾಯಣ, ಅದನ್ನು ಧ್ಯಾನ ಮಾಡುವ ಯಾರು? ಮನುಷ್ಯೋತ್ತಮರು. ಇನ್ನು ಮುಂದಿಂದ ಏನಿದೆ? ಪಿತೃಗಣಗಳದ್ದು, ಅದಾದ್ಮೇಲೆ ಮತ್ತು ದೇವತೆಗಳದ್ದು, ಹೀಗೊಂದು ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ. ಪ್ರಣವ ಪ್ರತಿಪಾದ್ಯ, ಓಂಕಾರದಿಂದ ಪ್ರತಿಪಾದ್ಯನಾದಂತಹ ಆ ಭಗವಂತ ಏನಿದ್ದಾನಲ್ಲ, ಅವನನ್ನು ಹೇಗೆ ಉಪಾಸನೆ ಮಾಡ್ತಾರೆ? ಅವನ ಪಟ್ಟಣ, ಅದಕ್ಕೆ ದಕ್ಷಿಣ ದ್ವಾರ. ಆ ದಕ್ಷಿಣ ದ್ವಾರದಲ್ಲಿ ಚಂದ್ರ ರೋಹಿಣಿ ಸಮೇತನಾಗಿದ್ದಾನೆ. ಅಲ್ಲಿ ವ್ಯಾನ ರೂಪದಿಂದ ಮುಖ್ಯ ಪ್ರಾಣ ಇದ್ದಾನೆ. ಈ ಮೊದಲು ಇಲ್ಲಿ ಬಂತು ಪ್ರಾಣ ರೂಪದಿಂದ ಇದ್ದಾನೆ ಅಂತೇಳಿ, ಭಾರತೀ ಪ್ರಾಣ ಅಂತ ಬಂತು. ಇಲ್ಲಿ ವ್ಯಾನ ರೂಪದಿಂದ ಮುಖ್ಯ ಪ್ರಾಣ ಇದ್ದಾನೆ. ಅವನೊಳಗೆ ಕೃತಿರಮಣನಾದಂತಹ ಪ್ರದ್ಯುಮ್ನ ಇದ್ದಾನೆ. ಆ ಪ್ರದ್ಯುಮ್ನನ್ನು ತಲುಪ್ತಾರೆ ಯಾರು? ಪಿತೃದೇವತೆಗಳು, ಪಿತೃಗಣದವರು ಅಂತ ಬಂತಲ್ಲ. ಪಿತೃಗಣ ಅಂದ್ರೆ ಮತ್ತೆ ಪಿತೃದೇವತೆ, ಅವ್ರಿಗೆ ಮುಖ್ಯಸ್ಥ ಯಮ, ಅದಕ್ಕಾಗಿ ಅದನ್ನು ಹೇಳಿದರು. ಅವನ ಗುಣರೂಪಗಳನ್ನು ಚೆನ್ನಾಗಿ ಧ್ಯಾನ ಮಾಡ್ತಾರೆ ಮತ್ತು ಆ ಭಗವಂತನ ಪಟ್ಟಣದೊಳಗೆ ಸ್ವೇಚ್ಛಾನುಸಾರವಾಗಿ ಅವರು ವಿಹಾರ ಮಾಡ್ತಾರೆ. ಅವರು ಅಲ್ಲೆಲ್ಲ ಓಡಾಡ್ತಾರೆ. ಇಲ್ಲಿ ಒಂದು ಸಂಗತಿ ಹೇಳ್ಬೇಕು ನಾನು. ಈಗ ನಾವಿಲ್ಲಿ ಮನುಷ್ಯರು ಮತ್ತೆ ದೇವತೆಗಳು, ಪಿತೃಗಳು, ಋಷಿಗಳು, ದೇವತೆಗಳು ಅಂತ ಈಗೆಲ್ಲ ಇರ್ತಾರೆ. ಮುಕ್ತಿಗೆ ಹೋದ್ಮೇಲೆ ಅವ್ರು ಇರ್ತಾರೆ. ಆ ವ್ಯತ್ಯಾಸ, ಕೆಲವು ವ್ಯತ್ಯಾಸಗಳು ಅಲ್ಲಿಯೂ ಮುಂದೆ ಹೋಗ್ತವೆ. ಇಲ್ಲಿ ತನಕ ನನಗೆ ಅದನ್ನು ಹೇಳೋ ಪ್ರಸಂಗ ಬಂದಿಲ್ಲ ಅಂತ ಕಾಣಿಸ್ತದೆ, ಪ್ರಾಯ ಇಲ್ಲಿ ಹೇಳಿಲ್ಲ ಅಂತ ಕಾಣಿಸ್ತದೆ, ಅಥವಾ ಹೇಳಿದ್ರು ನಾನು ಮರ್ತು ಹೋಗಿಬಿಟ್ಟಿರ್ತೇನೆ. ದೇವರ್ಷಿ ಪಿತೃಪಾನರಾಹ ಇತಿ ಮುಕ್ತಾಸ್ತು ಪಂಚಧ ಅಂತ ತತ್ವಸಂಖ್ಯಾನದ ಮಾತು. ತತ್ವಸಂಖ್ಯಾನ ಅಥವಾ ಪ್ರಾಯ ತತ್ವ ವಿವೇಕ, ಅವು ಎರಡೂ ಕೂಡ ಈ ಜಗತ್ತಿನಲ್ಲಿ ಎಷ್ಟು ಜೀವರು, ಎಷ್ಟು ಥರದ ವ್ಯಕ್ತಿಗಳು, ಜಗತ್ತಿನ ಕ್ಲಾಸಿಫಿಕೇಶನ್ ಹೇಗೆ ಅಂತ ಮಾಡ್ತಾ ಹೋಗೋದು. ಸ್ವತಂತ್ರ ಅಸ್ವತಂತ್ರ ಅಂತ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರ ಇದಂ ಜಗತ್ ಅಂತ. ಜಗತ್ತಿನಲ್ಲಿ ಒಟ್ಟು ಎರಡು ವಸ್ತುಗಳು, ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ. ಸ್ವತಂತ್ರನಾದವನು ಪರಮಾತ್ಮ, ಅಸ್ವತಂತ್ರನಾದವನು ಈ ಅಸ್ವತಂತ್ರವಾದ ಈ ಜಗತ್ತು. ಆ ಜಗತ್ತು ಚೇತನ, ಅಚೇತನ. ಚೇತನರು ಮತ್ತೆ ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೀಗೆ. ಅಚೇತನವಾದ ಜಗತ್ತೇನಿದೆ ಅದು ಕೂಡ ವಿಭಾಗ, ಹೀಗೆಲ್ಲ ಮಾಡ್ತಾ ಹೋಗ್ತಾರೆ. ಅದನ್ನು ಓದುವಾಗ ಎಷ್ಟು ಅದ್ಭುತ ಅನ್ನಿಸ್ತು ಅಂದ್ರೆ ನನಗೆ, ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಎಲ್ಲ ಮಾತುಗಳು ಅವು ಭಗವಂತನನ್ನು ಕೇಂದ್ರೀಕರಿಸ್ಕೊಂಡಿರ್ಬೇಕು. ಜಗತ್ತಿನ ತತ್ವಗಳನ್ನು, ಜಗತ್ತಿನ ಎಲಿಮೆಂಟ್ಸನ್ನ ವಿಭಾಗ ಮಾಡ್ತಾ ಹೋಗೋ ಸಂದರ್ಭ ಬಂದಾಗ ಆಚಾರ್ಯರಿಗೆ ಮೊದಲು ಕಾಣಿಸಿದ್ದು ಯಾವುದು? ಸ್ವತಂತ್ರ ಅಸ್ವತಂತ್ರ ಅಂತ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು. ಸ್ವತಂತ್ರ ಅನ್ನೋ ಶಬ್ದದಿಂದಲೇ ತತ್ವಗಳ ಕ್ಲಾಸಿಫಿಕೇಶನ್ ಶುರು ಮಾಡಿದ್ರು ಅವರು. ಇದಕ್ಕೆ ವಿರುದ್ಧವಾಗಿ ತಾರ್ಕಿಕರಿದ್ದಾರಲ್ಲ, ಅವ್ರೇನು ಮಾಡಿದ್ರು ಅಂದ್ರೆ ತರ್ಕಶಾಸ್ತ್ರ ಅಂತ ಇವತ್ತು ಬೋಧನೆ ಮಾಡ್ತಾರೆ. ಅದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಪ್ರಮಾಣ ಅಲ್ಲ, ಆದ್ರೆ ಒಬ್ಬ ವಿದ್ವಾಂಸನಾಗಬೇಕಾದ ತರ್ಕ ವ್ಯಾಕರಣ ಎಲ್ಲನೂ ಅಧ್ಯಯನ ಮಾಡೇ ಇರ್ತಾನೆ. ಅವ್ರೇನು ಮಾಡಿದ್ರು ಅಂತಂದ್ರೆ, ಬಾಲಾನಾಂ ಸುಖಬೋಧಾಯ ಕ್ರಿಯತೆ ತರ್ಕ ಸಂಗ್ರಹ ಅಂತ ತರ್ಕ ಸಂಗ್ರಹ ಪ್ರಾರಂಭ ಮಾಡ್ತಾರೆ. ಯಾವುದು? ತತ್ವಗಳ ಕ್ಲಾಸಿಫಿಕೇಶನ್ ಹೇಗೆ ಅಂದ್ರೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಇದು ಸಪ್ತ ಪದಾರ್ಥ. 7 ಪದಾರ್ಥಗಳಿವೆ ಈ ಜಗತ್ತಿನಲ್ಲಿ. ಜಗತ್ತೆಲ್ಲವನ್ನೂ ಈ 7 ಪದಾರ್ಥಗಳಲ್ಲಿ ಅಡಕ ಮಾಡಬಹುದು. ದೇವರು ಕಾಣಿಸೋದೇ ಇಲ್ಲ ಅಲ್ಲಿ. ಎಲ್ಲಿ? ದ್ರವ್ಯ, ಇವೆಲ್ಲ ದ್ರವ್ಯಗಳು. ಗುಣ ಅಂದ್ರೆ ಇದರೊಳಗಿನ ಬಣ್ಣ, ಕ್ರಿಯೆ, ರಸ, ಇವೆಲ್ಲ ಗುಣಗಳು. ದ್ರವ್ಯ, ಗುಣ. ಮುಂದೆ ಕರ್ಮ. ಕರ್ಮ ಅಂದ್ರೆ ಆಕ್ಷನ್, ಅದು ಗೊತ್ತಾಗ್ತದೆ ಎಲ್ಲರಿಗೂ. ದ್ರವ್ಯ, ಗುಣ, ಕರ್ಮ. ಸಾಮಾನ್ಯ ಅಂದ್ರೆ ಜಾತಿ, ಮನುಷ್ಯತ್ವ, ಗೋತ್ವ, ಇವೆಲ್ಲ. ಬ್ರಾಹ್ಮಣತ್ವ, ಜಾತಿ ಅವೆಲ್ಲ ಹೇಳೋದಲ್ಲ. ಇದರಲ್ಲಿ ಪುಸ್ತಕತ್ವ, ಅದರಲ್ಲಿ ಘಟತ್ವ, ಒಂದು ಗೃಹತ್ವ, ಇವು ಜಾತಿಗಳು ಅಂತ ಕರೀತಾರೆ. ಈ ಜಾತಿಗಳು ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಅದು ಮುಂದಿನ ವಿವರಣೆ ಬೇಡ, ಅದು ಕೆಲ ಹೆಚ್ಚು ನಮ್ಗೆ ಉಪಯುಕ್ತ ಆಗೋದಿಲ್ಲ. ಅಂತೂ ಹೀಗೆ ಅದನ್ನು ವಿಭಾಗ ಮಾಡಿದ್ರು 7 ಪದಾರ್ಥಗಳು ಅಂತ. ದೇವರಲ್ಲಿದ್ದಾನೆ ಅಲ್ಲಿ?
ತತ್ರ ದ್ರವ್ಯಾಣಿ ಪೃಥ್ವ್ಯಪ್ ತೇಜೋ ವಾಯು ಆಕಾಶ ಕಾಲ ದಿಗಾತ್ಮ ಮನಾಂಸಿ ನವೈವ. ಆ ದ್ರವ್ಯಗಳಿವೆಯಲ್ಲ 7 ಪದಾರ್ಥಗಳ ಪೈಕಿ ಮೊದಲನೇದಿದೆಯಲ್ಲ ದ್ರವ್ಯ ಅಂತ, ಅದು 9 ತರ. ಹೇಗೆಂದ್ರೆ ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಸ್ಸು, 9 ಪದಾರ್ಥಗಳು. ಕಾಲ, ದಿಕ್ಕು, ಆತ್ಮ ಅಂತ 8 ಆತ್ಮ, ಜೀವಾತ್ಮ, ಪರಮಾತ್ಮ ಅಂತ ಇಬ್ಬರಿದ್ದಾರೆ ಅಂತ ಅದು ಎಲ್ಲೋ ವಿಭಾಗ ಪರಮಾತ್ಮಂದು ಮುಂದೆ. ತರ್ಕಸಂಗ್ರಹ ಹೋಗ್ಲಿಕ್ಕೆ ಶುರು ಮಾಡಿ ಒಂದಿಷ್ಟೋ ದಿವಸಗಳಾದ ಮೇಲೆ ಆ ಆತ್ಮ 2 ಥರ ಆಗಿದ್ದಾನೆ, ಅವನ ವಿಭಾಗ ಅಲ್ಲಿ ಬರ್ತದೆ. ಇದು ಯಾಕೆ ಹೀಗೆ ಅಂತಂದ್ರೆ, ಈಗ ಇದನ್ನ ಹಿಂದೆ ಎಷ್ಟೋ ಸರಿ ಹೇಳಿದ್ದೆ, ಆದರೆ ಈ ಮಾತಿನಿಂದ ಹೇಳಿರಲಿಲ್ಲ ಅಂತ ಕಾಣಿಸ್ತದೆ. ಇದು ಬಹಳ ಮಹತ್ವದ್ದು. ಮುಕ್ತಿಗಾಗಿ ಪ್ರಯತ್ನ ಪಡಬೇಕು. ಜ್ಞಾನದಿಂದ ಮುಕ್ತಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಜ್ಞಾನಕ್ಕಾಗಿ ಮನುಷ್ಯ ಪ್ರಯತ್ನ ಪಡಬೇಕಲ್ಲ. ಯಾವುದರ ಜ್ಞಾನದಿಂದ ಮನುಷ್ಯ ಮುಕ್ತನಾಗ್ತಾನೆ ಅಂತಂದ್ರೆ, ಆ ತಾರ್ಕಿಕರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಜಗತ್ತನ್ನು ತಿಳ್ಕೊಳ್ರಿ, ಜಗತ್ತಿನೊಳಗೆ ಎಷ್ಟು ಪದಾರ್ಥಗಳಿವೆ ಅಂತ ತಿಳ್ಕೊಳ್ರಿ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಎಲ್ಲ ತಿಳ್ಕೊಳ್ರಿ. ದ್ರವ್ಯ ಎಷ್ಟು ಅಂತ ತಿಳ್ಕೊಳ್ರಿ, 9 ಅಂತ ತಿಳ್ಕೊಳ್ರಿ. ಆ 9 ದ್ರವ್ಯಗಳಿಂದ ಯಾವ್ದಾವುದು ಪೃಥ್ವಿ, ಅದನ್ನು ತಿಳ್ಕೊಳ್ರಿ, ಅದ್ರ ಗುಣ ಕರ್ಮಗಳನ್ನ ತಿಳ್ಕೊಳ್ರಿ. ಹಾಗೆ ಅಪ್, ಜಲ, ಅದನ್ನು ತಿಳ್ಕೊಳ್ರಿ, ಎಲ್ಲವನ್ನೂ ತಿಳ್ಕೊಳ್ರಿ. ಮುಂದೆ ಆತ್ಮನನ್ನು ತಿಳ್ಕೊಳ್ರಿ. ಆತ್ಮ 2 ಥರ ತಿಳ್ಕೊಳ್ರಿ. ಅಂದ್ರೆ ನಿಮಗೆ ತತ್ವಜ್ಞಾನ ಯಾವುದರಿಂದ, ಮುಕ್ತಿ ಯಾವುದರಿಂದ ಅಂದ್ರೆ ಪದಾರ್ಥಗಳ ತತ್ವಜ್ಞಾನದಿಂದ, ಪರಮಾತ್ಮನ ತತ್ವಜ್ಞಾನದಿಂದ ಅಲ್ಲ. ಅಲ್ಲೇ ಆ ಮನುಷ್ಯನ ಸ್ವಭಾವ ಹೇಗಿರ್ತದೆ ಅಂತ ಗೊತ್ತಾಗ್ಬಿಡ್ತದೆ. ಆಚಾರ್ಯ ಹಾಗೆ ಹೇಳಿದ್ರು, ಜಗತ್ತಿನ ತತ್ವಜ್ಞಾನದಿಂದ ಮೋಕ್ಷ ಬರೋದಿಲ್ಲ, ಅದು ಭಗವಂತನ ತತ್ವಜ್ಞಾನದಿಂದ ಬರಬೇಕು. ಆ ಭಗವಂತನ ತತ್ವಜ್ಞಾನ ಬರ್ಲಿಕ್ಕೆ ಇವು ಅಂಗ, ಯಾವುದೋ ಕೆಲವೊಂದು ತಿಳ್ಕೊಳ್ಬೇಕಾಗ್ತದೆ. ಇದನ್ನು ತಿಳ್ಕೊಳ್ಳದೆ ಇದ್ರೆ ಕೆಲವು ಆ ಮೇಲಿನ ಸಂಗತಿಗಳು, ಕೆಳಗಿನ ಹಂತದ ಸಂಗತಿಗಳು ತಿಳ್ಕೊಳ್ಳದೆ ಇದ್ರೆ ಆ ಮೇಲಿನ ಸಂಗತಿಗಳು ಸ್ಪಷ್ಟ ಆಗೋದಿಲ್ಲ. ಅದಕ್ಕಾಗಿ ಆಚಾರ್ಯ ವಿಭಾಗ ಮಾಡುವಾಗ ಅವ್ರಿಗೆ ಮೊದಲು ಸ್ವತಂತ್ರಂ ಅಂತ ನೆನಪಿಗೆ ಬಂತು, ಉಳಿದವರಿಗೆ ಅದ್ಯಾವುದೋ ನೆನಪಿಗೆ ಬರಲಿಲ್ಲ. ಅವ್ರು ವಿಭಾಗ ಮಾಡೋದ್ರಲ್ಲೇ ನಾವು ತತ್ವಜ್ಞಾನದಿಂದ ಎಷ್ಟು ದೂರ ಇದ್ದೇವೆ ಅಂತ ತಮ್ಮನ್ನು ತೋರಿಸ್ಕೊಂಡು ಆ ರೀತಿಯಾಗಿ ಅವರು ವಿಫಲರಾಗ್ಬಿಟ್ರು. ಅದಕ್ಕೆ ಆ ತತ್ವಸಂಖ್ಯಾನದ ಮಾತು ನೆನಪಿಗೆ ಬಂತಲ್ಲ, ಅದಕ್ಕಾಗಿ ಹೇಳಿದೆ. ಆ ತತ್ವಸಂಖ್ಯಾನದಲ್ಲಿ ಜಗತ್ತು ಎಷ್ಟು ಥರ ಇದೆ ಅಂತೆಲ್ಲ ವಿಭಾಗ ಮಾಡ್ತಾರೆ. ತಾಮಸರು ಹೇಗೆ, ರಾಜಸರು ಹೇಗೆ, ಸಾತ್ವಿಕರು ಹೇಗೆ. ಈ ಸಾತ್ವಿಕರು ಕೂಡ ಮುಕ್ತರು ಮತ್ತು ಅಮುಕ್ತರು ಅಂತ 2 ಥರ. ಸಾತ್ವಿಕರಾದವರು ಇನ್ನೂ ಸಂಸಾರಾವಸ್ಥೆಯಲ್ಲಿ ಇದ್ದು ಮುಕ್ತಿಗಾಗಿ ಪ್ರಯತ್ನ ಪಡುವವರು ಇವ್ರು ಕೆಲವರು. ಈಗಾಗಲೇ ಮುಕ್ತರಾದವರು ಕೆಲವರು. ಆ ಮುಕ್ತರೂ ಕೂಡ 5 ಥರ, ಇಲ್ಲಿದ್ದವರು 5 ಥರ. ಅವ್ರು ಯಾರ್ಯಾರು ಅಂತಂದ್ರೆ, ದೇವರ್ಷಿ ಪಿತೃಪಾ ನರಾಹ. ಸಾತ್ವಿಕರಾದವರು ದೇವತೆಗಳು, ಋಷಿಗಳು, ಪಿತೃಗಳು, ಪಗಳು ಮತ್ತೆ ನರರು ಅಂತ ಹೀಗೆ 5 ಥರ. ಸಾತ್ವಿಕರು ಹೀಗೆ 5 ಥರ ಇರ್ತಾರೆ. ಮುಕ್ತಿಗೆ ಹೋದವರು ಆಯ್ತು, ಇಲ್ಲೂ ಇದ್ದವರು ಆಯ್ತು. ದೇವತೆಗಳು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಪರಮಾತ್ಮ ಲಕ್ಷ್ಮೀ ದೇವಿಯನ್ನು ಹೊರತುಪಡಿಸಿದ್ರೆ ಅವರಂತೂ ನಿತ್ಯ ಮುಕ್ತರು. ಹಾಗಾಗಿ ಅವ್ರನ್ನಿಬ್ಬರನ್ನು ಹೊರತುಪಡಿಸಿದ್ರೆ ಬ್ರಹ್ಮ, ಚತುರ್ಮುಖ, ಮುಖ್ಯವಾಯು, ರುದ್ರಾದಿ ದೇವತೆಗಳು, 5ನೇ ಕಕ್ಷ, 8ನೇ ಕಕ್ಷ ಇವೆಲ್ಲ ಗೊತ್ತಾಗ್ಬಿಡ್ತವೆ. ಇವೆಲ್ಲ ದೇವತೆಗಳು. ಮುಂದೆ ಋಷಿಗಳು ಅಂತ. ದೇವತೆಗಳ ನಂತರ ಸ್ಥಾನ ಯಾವುದು ಅಂದ್ರೆ ಋಷಿಗಳು. ಈ 15ನೇ ಕಕ್ಷಾದಲ್ಲಿರುವಂಥ ಭೃಗು, 16ನೇ ಕಕ್ಷಾದಲ್ಲಿರುವಂಥ ವಸಿಷ್ಠ, ವಿಶ್ವಾಮಿತ್ರ, ಇವರೆಲ್ಲ ಎಷ್ಟೋ ಜನ ಋಷಿಗಳು, ದೇವ ಋಷಿ. ಅದಾದ್ಮೇಲೆ ಬರುವವರು ಪಿತೃದೇವತೆಗಳು. ಪಿತೃದೇವತೆಗಳ ಸ್ಥಾನ ಆಮೇಲಿಂದ. ಅದೆಲ್ಲ ಈ 18, 19, 17 ಈ ಕಕ್ಷಾದಲ್ಲಿ. ನನಗೆ ಅವೆಲ್ಲ ಸ್ಪಷ್ಟವಾಗಿ ಒಮ್ಮೆಲೆ ಹೇಳಿ ಬರೋದಿಲ್ಲ, ನೋಡಿದ್ರೆ ಗೊತ್ತಾಗ್ತದೆ. ಋಷಿಗಳಿಗಿಂತ ಕೆಳಗಿನವರು ಪಿತೃದೇವತೆಗಳು. ದೇವ, ಋಷಿ, ಪಿತೃಗಳು. ಆಮೇಲೆ ಆ ಪಿತೃಗಳಿದ್ದಾರಲ್ಲ, ಪಿತೃಗಳಾದ್ಮೇಲೆ ಇನ್ನೂ ಕೆಲವು ಋಷಿಗಳು ಬರ್ತಾರೆ, ಕೆಲವು ಸಾಮಾನ್ಯ ಋಷಿಗಳು. ಅದಕ್ಕಾಗಿ ದೇವತೆಗಳ ಗಣನೆ ನಂತರ ಋಷಿಗಳು ಬಂತಲ್ಲ, ಆ ಋಷಿಗಳು ಅಂತಂದ್ರೆ ಭೃಗು, ವಸಿಷ್ಠ, ವಿಶ್ವಾಮಿತ್ರ ಅಂತ ಅತ್ಯಂತ ಶ್ರೇಷ್ಠ ದೇವತೆಗಳು ಮಾತ್ರ. ನಾರದ, ಭೃಗು ಮೊದಲಾದವರು ಮಾತ್ರ ಆ ಋಷಿಗಳು. ಇನ್ನು ಉಳಿದ ಸಾಮಾನ್ಯರಾದವರು, ಮಂತ್ರಗಳನ್ನು ಕಂಡುಕೊಂಡಂಥವ್ರು, ಅಪೋಹಿಟೇತಿ ಮಂತ್ರಸ್ಯ ಮಧುಚ್ಛಂದ ಋಷಿ ಅಂತ ಬಂತು. ಆ ಮಧುಚ್ಛಂದ ಋಷಿ ಆ ಋಷಿ ಅನ್ನಲ್ಲಿ ಬರೋಲ್ಲ. ಆ ಮಧುಚ್ಛಂದ ಋಷಿ ಅವನು ಬೇರೆ. ಅವನು ಈ ಉಳಿದ ಹಂತದಲ್ಲಿ ಸೇರಿ ಹೋಗ್ತಾನೆ. ದೇವ, ಋಷಿ, ಪಿತೃಗಳು, ಪಿತೃದೇವತೆಗಳಾಯ್ತು. ಮುಂದೆ ಪಗಳು. ಅಂದ್ರೆ ಚಕ್ರವರ್ತಿಗಳು. ಚಕ್ರವರ್ತಿಗಳು ಅಂತಿದ್ದಾರೆ. ಅಂಬರೀಷ, ಮಾಂಧಾತ ಇವರೆಲ್ಲ ಅನೇಕ ಜನ ಚಕ್ರವರ್ತಿಗಳಿದ್ದಾರೆ. ಅವರು ಎಲ್ಲ ಆ ಪಿತೃ ಅಂದ್ರೆ ಪಾಲನೆ ಮಾಡುವವರು ಅಂತ ಅರ್ಥ. ಅವರು ಆ ಗಣದಲ್ಲಿ ಬರ್ತಾರೆ. ಈಗ ಋಷಿಗಳು ಅಂದ್ರೆ ಬೇರೆ, ಅದರಲ್ಲಿ ಶ್ರೇಷ್ಠರಾದಂಥವ್ರು ನಾರದ, ಭೃಗು ಮೊದಲಾದವರು ಅಂತ ಹೇಗೆ ಹೇಳಿದ್ನಲ್ಲ, ಹಾಗೆ ಚಕ್ರವರ್ತಿಗಳು, ಮಾಂಧಾತನ ಅಂಶ ಮೊದಲಾದವರು, ಅವ್ರನ್ನ ಬಿಟ್ಟು ಬಿಡೋಣ. ಆದ್ರೆ ಪ್ರಹ್ಲಾದ ಮೊದಲಾದವರು ಇನ್ನೂ ಮೇಲೆ ಹೋಗ್ತಾರೆ. ಯಾಕೆಂದ್ರೆ ಮೇಲಿದ್ದವರಾದ್ರೂ ಕೂಡ ಕೆಲವು ಸರಿ ಅವರು ಚಕ್ರವರ್ತಿಗಳಾಗಿ ಆಡಳಿತಕ್ಕೆ ಬಂದಿರ್ತಾರೆ. ಆದ್ರೆ ಅವರು ಮೂಲತಃ ಯಾವ ಗುಂಪಿಗೆ ಸೇರಿರ್ತಾರೆ ಅಂದ್ರೆ ಚಕ್ರವರ್ತಿಗಳ ಗುಂಪಿಗೆ ಸೇರಿದವರಲ್ಲ. ಅವರು ದೇವತೆಗಳ ಗುಂಪಿಗೆ ಸೇರಿದವರು, ಹಿರಿಯ ಗುಂಪಿಗೆ, ಇನ್ನೂ ದೊಡ್ಡ ಗುಂಪಿಗೆ ಸೇರಿದವರು. ಅಲ್ಲಿ 4ನೇದಿದೆಯಲ್ಲ, ದೇವ, ಋಷಿ, ಪಿತೃ, ಪ ಅಂತ, ಅದು
ಕೆಲವರು ನಮಗಿಂತ ಶ್ರೇಷ್ಠರಾದವರು, ಮಾನುಷೋತ್ತಮರು ಅಂತ ಏನಿರ್ತೀವಲ್ಲ ನಾವು, ಆ ಮಾನುಷೋತ್ತಮರಿಗಿಂತ ಉತ್ತಮ ತರ್ಗದಲ್ಲಿರುವಂಥ ಕೆಲವು ಚಕ್ರವರ್ತಿಗಳು, ಮಾಂಧಾತ, ನಹುಷ, ಅಂಬರೀಷ, ಸಗರ ಮೊದಲಾದ ಚಕ್ರವರ್ತಿಗಳು. ಅದನ್ನೇ ಆ ಪ್ರಾತಸ್ತೋತ್ರದಲ್ಲೆಲ್ಲ ಅವರನ್ನ ನೆನಪು ಮಾಡ್ಕೊಳ್ತೇವೆ. ಹೀಗೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಕೊನೆಗೆ ಬರುವಂಥವರು ನರಾಹ, ನರರು ಅಂತ ಮುಂದೆ ಬರ್ತದೆ. ನರರು ಅಂದ್ರೆ ಯಾರು? ಈಗಿಲ್ಲ ನಾವು ಮನುಷ್ಯ ಅಂತ ಒಂದು ಜನಾಂಗ ಇದೆಯಲ್ಲ, ಈ ಜನಾಂಗ ಅಲ್ಲ. ಮುಕ್ತಿಗೆ ಹೋಗುವವರಲ್ಲಿ 5ನೇಯವರು, ತೀರಾ ಕೆಳಗಿನವರು, ಅವರನ್ನ ಸುಮ್ಮನೆ ನರ ಅನ್ನೋ ಶಬ್ದದಿಂದ ಹಾಗೆ ಕರೆದ್ರಷ್ಟೇ. ಈ ನರರು ಅಂತಿದ್ದಾರಲ್ಲ, ಆ ನರರಲ್ಲೂ ಕೂಡ ಉತ್ತಮರು, ಮಧ್ಯಮರು, ಅಧಮರು, ಹೀಗೆ 3 ಥರ ಇದ್ದಾರೆ. ಅದೆಲ್ಲ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ವರ್ಣಿತ ಆಗಿದೆ. ಮುಂದೆ ಈ ತಾರತಮ್ಯ ಸಂಧಿ ಅಂತಾನೆ ಇದೆ, ಅವರೋಹಣ ತಾರತಮ್ಯ, ಆರೋಹಣ ತಾರತಮ್ಯ ಅಂತ 2 ಇದೆ. ಅದನ್ನ ಹೇಳುವಾಗ ಮತ್ತೊಂದು ಸಾರಿ ಹೇಳ್ತೀನಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮರೆಯಬಾರದು, ನೆನಪಿನಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ, ಅದನ್ನ ಮೇಲಿನ ಮೇಲೆ ಅನುಸಂಧಾನ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಹೇಳಿದೆ ಅಷ್ಟೇ. ಅವರು ಕೂಡ ನರರು ಅಂತ 5ನೇ ವಿಭಾಗ ಇದೆಯಲ್ಲ, ಅವರು ಉತ್ತಮರು, ಅಧಮರು, ಮಧ್ಯಮರು ಅಂತಿದ್ದಾರೆ. ಉತ್ತಮರು, ಮಧ್ಯಮರು, ಅಧಮರು ಅಂತ ಹೀಗೆ 3 ಥರದವರಿದ್ದಾರೆ. ಆ 3 ಥರದವರಲ್ಲಿ ಅಧಮರು, ತೀರಾ ಕೆಳಗಿನವರು ಯಾರು ಅಂತಂದ್ರೆ ಅವರು ತೃಣಜೀವರು. ಹಿಂದೊಂದ್ಸರಿ ಹೇಳಿದ್ದೆ, ಇವತ್ತು ನಮ್ಮದು ಶರೀರ ನಿಮ್ಮದು ಶರೀರ ಒಂದೇ ಥರ ಇದೆ. ಇವತ್ತು ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ವಿ, ಮನುಷ್ಯ ಜನಾಂಗದಲ್ಲಿ ಹುಟ್ಟಿದ್ವಿ, ಇವನ್ ಮ್ಯಾನ್ ಕೈಂಡ್ ಅಂತ ನಾವು ಕರೆದ್ವಿ. ಆದರೆ ನಮ್ಮ ಸ್ವರೂಪ ಇದೆಯಲ್ಲ, ಅದು ಹೀಗೆ ಇರಬೇಕಾಗಿಲ್ಲ. ನಿಮ್ಮ ಸ್ವರೂಪ ಹೀಗೆ ಇರಬೇಕಾಗಿಲ್ಲ. ನಿಮ್ಮ ಸ್ವರೂಪ ಹುಲಿಯ ಸ್ವರೂಪವೋ, ಒಂದು ಯಾವುದೋ ಪಕ್ಷಿಯ ಸ್ವರೂಪವೋ, ಅಥವಾ ಇನ್ನೂ ಮತ್ತೊಂದು ಯಾವುದೋ, ಈಗ ನಿಮ್ಗೆ 2 ಕೈ ಇದೆ. ನಿಮ್ದು ಶ್ರೇಷ್ಠ ಸ್ವರೂಪ ಆಗಿದ್ರೆ ನಿಮ್ಗೆ 4 ಕೈಯೂ ಇರಬಹುದು. ಸ್ವರೂಪದಲ್ಲೇ 4 ಕೈ, ಸ್ವರೂಪದಲ್ಲೇ 2 ಕೈ, ಸ್ವರೂಪದಲ್ಲೇ ಗಿಳಿ, ಸ್ವರೂಪದಲ್ಲೇ ಹದ್ದು, ಸ್ವರೂಪದಲ್ಲೇ ಮೊಸಳೆ, ಸ್ವರೂಪದಲ್ಲೇ ಶೇನ. ಇದೆಲ್ಲ ಹಿಂದೊಂದ್ಸರಿ ಚಮೂಷ ಕ್ಷೇನಶ್ಚಪನೋ ಬಿಭರ್ತಿ ಗೋವಿಂದುರ್ ದ್ರಪ್ಸ ಆಯುಧಾನಿ ಬಿಭ್ರತ್ ಅಂತ ಹೇಳುವಾಗ ಅದೆಲ್ಲ ಒಂದ್ ಕಡೆ ಹೇಳಿದ್ದೆ ಹಿಂದೊಂದ್ಸರಿ. ಅದನ್ನ ಈಗ ಮತ್ತೊಂದ್ಸರಿ ನೆನಪು ಮಾಡಿದೆ ಅಷ್ಟೇ. ಹೀಗೆ ಸ್ವರೂಪ ಬೇರೆ, ಮೇಲಿನ ಶರೀರ ಬೇರೆ. ಸ್ವರೂಪತಃ ನೀವು ಗಿಳಿ ಸ್ವರೂಪದವರಾಗಿರ್ಬಹುದು, ಆದ್ರೆ ಮೇಲೆ ಈ ಮನುಷ್ಯನ ಶರೀರ ಇವತ್ತು. ಸ್ವರೂಪತಃ ನೀವು ಮನುಷ್ಯರಾಗಿರ್ಬಹುದು, ಮೇಲೆ ನೀವು ಒಂದು ಬಾರಿ ಆನೆಯಾಗಿ ಹುಟ್ಟಬಹುದು. ಹೀಗೆ ಅವೆಲ್ಲ ವ್ಯತ್ಯಾಸದಿಂದ ಅಂತ ಒಂದು ವ್ಯತ್ಯಾಸಗಳು ಕೂಡ ಇರ್ತವೆ. ಹೀಗೆ ನಮ್ಮ ಸ್ವರೂಪ ಬೇರೆ, ನಮ್ಮ ಇವತ್ತಿನ ಈ ಮೇಲಿರುವಂಥ ಶರೀರ ಬೇರೆ. ಹೀಗೆ ಅದನ್ನ ಆ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಸತ್ತುತ್ವರತ್ನಮಾಲ ಅಂತ ತಾಮ್ರಕರ್ಣಿ ಆನಂದ ತೀರ್ಥಾಚಾರ್ಯರು ಅಂತ ರಚನೆ ಮಾಡಿತ್ತು. ಅದರಲ್ಲಿ ಇಂಥವೆಲ್ಲ ವಿಶೇಷಗಳನ್ನು ಹೇಳ್ತಾರೆ. ಅದೇನು ಸ್ವಂತ ಹೇಳೋದಿಲ್ಲ ಅವರು, ಅದು ಆ ಗ್ರಂಥವನ್ನು ತಾವೇ ಶ್ಲೋಕ ರೂಪದಲ್ಲಿ ಬರೆದು ಅದಕ್ಕೆ ಸಂಸ್ಕೃತ ವ್ಯಾಖ್ಯಾನ ತಾವು ಮಾಡಿದ್ದಾರೆ. ಅದರಲ್ಲಿ ಕೆಲವು ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಉಪನಿಷತ್ತಿನ ಕೊಟೇಶನ್ಸ್ ಅದನ್ನೆಲ್ಲ ಅವ್ರು ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾರೆ. ಖಗಾಹ, ಮೃಗಾಹ, ತೃಣಾದಯ, ಪಿಪೀಲಿಕಾಶ್ಚ ಗರ್ಧಭಾಹ, ಇವರೆಲ್ಲ ತೀರಾ ಕೆಳಗಿನ ಜೀವರಾದವರು ಇರ್ತಾರೆ. ತೃಣವೃಕ್ಷಾದಿ ಜೀವೇಭ್ಯ ಪಶ್ವಾದ್ಯಾ ಉತ್ತಮಾಮತಾ ಮಾನುಷಾಹ ವರ್ಣಭೇದೇನ ತಥೈವಾಶ್ರಮ ಭೇದತಃ. ತೀರಾ ಕೆಳಗಿಂದ ಒಂದು ತೃಣಜೀವ ಅಂತ, ಹುಲ್ಲು, ಯಾವುದೋ ಬ್ಯಾಕ್ಟೀರಿಯಾಗಳು ತೀರಾ ಕೆಳಗಿಂದ ಇರ್ತವಲ್ಲ. ಮುಕ್ತಿ ಯೋಗ್ಯರೇ, ಅವರೇನು ಅಯೋಗ್ಯರಲ್ಲ, ಮುಕ್ತಿ ಯೋಗ್ಯರೇ. ಆದರೆ ಅವರು ತೀರಾ ಕೆಳ ಹಂತದಲ್ಲಿರುವಂಥವ್ರು. ಅವ್ರಿಗಿಂತ ಉತ್ತಮರಾದವರು ಯಾರು ಅಂತಂದ್ರೆ ಪಶ್ವಾದಿಗಳು. ಪಶು, ಅದರಲ್ಲೂ ಬಲಿಷ್ಠವಾದ ಪಶು, ದುರ್ಬಲವಾದ ಪಶು, ಹೀಗೆ ನಾನಾ ಥರದ್ದು ಅಲ್ಲಿರ್ತವೆ. ಇದನ್ನು ಮುಕ್ತಿ ಯೋಗ್ಯರ ತಾರತಮ್ಯ ಅಂತಲೇ ಕರೀತಾರೆ ಈ 104ನೇ ಶ್ಲೋಕದಲ್ಲಿ ಬರುವಂಥದ್ದು. ತೃಣ ವೃಕ್ಷಾದಿಗಳಿಗಿಂತ ಪಶುಗಳು ಉತ್ತಮ. ಯಾಕಂದ್ರೆ ತೃಣ ವೃಕ್ಷಾದಿಗಳಿಗೆ ಸಂಚಾರ ಮಾಡಲಿಕ್ಕೂ ಬರದೇ ಇರುವಂಥವು ಇವು ಹೊರಗಿನ ಸ್ವರೂಪ ಗಮನಿಸಿದ್ರೆ. ಅದಕ್ಕಿಂತ ಪಶ್ವಾದಿಗಳು ಉತ್ತಮ, ಅದಕ್ಕಿಂತ ಮನುಷ್ಯರು ಉತ್ತಮ. ಅದರೊಳಗೂ ಕೂಡ ಮನುಷ್ಯರಲ್ಲೂ ಕೂಡ ಶೂದ್ರ, ವೈಶ್ಯ, ಕ್ಷತ್ರಿಯ ಮತ್ತು ಬ್ರಾಹ್ಮಣ ಅಂತಿದ್ದಾರೆ. ಈಗ ನಮ್ಮ ಈ ಶರೀರಕ್ಕೆ ಹೊಂದ್ಕೊಂಡು ಈಗ ಹುಟ್ಟಿದಾಗ ಬ್ರಾಹ್ಮಣರಾಗಿ, ಕ್ಷತ್ರಿಯರಾಗಿ, ವೈಶ್ಯರಾಗಿ ಹುಟ್ಟುತ್ತಾರಲ್ಲ, ಇದು ಕೇವಲ ದೈಹಿಕವಾದಂತಹ ಜಾತಿ ವ್ಯವಸ್ಥೆ. ಇದಕ್ಕಿಂತ ಮುಖ್ಯವಾದ ಜಾತಿ ವ್ಯವಸ್ಥೆ ಅದು ಜೀವ ಮುಕ್ತ ಆದ್ಮೇಲೂ ಕೂಡ ಮುಂದುವರಿತದೆ. ಅದನ್ನೇ ವರ್ಣಭೇದೇನ ತಥೈವಾಶ್ರಮ ಭೇದತಃ. ವರ್ಣಭೇದ ಅಲ್ಲಿಯೂ ಕೂಡ ಇದೆ. ಆದರೆ ಅಲ್ಲಿರುವ ವರ್ಣಭೇದ ಇಲ್ಲಿರುವ ವರ್ಣಭೇದ ಅಂತ ಇದು ಕೋಲಾಹಲಕ್ಕೆ ಕಾರಣ ಅಲ್ಲ, ಗುಂಪುಗಾರಿಕೆಗೆ, ಜಾತಿ ರಾಜಕೀಯಕ್ಕೆ ಕಾರಣ ಆಗುವಂಥದ್ದಲ್ಲ. ಅಂದ್ರೆ ಅದನ್ನ ಇನ್ನು ಈ ಮಹಾಭಾರತ ಶ್ರವಣ ಮಾಡುವಾಗ, ಗೀತಾ ಶ್ರವಣ ಮಾಡುವಾಗ ಸ್ವರೂಪದ ಜಾತಿ ವ್ಯವಸ್ಥೆ ಮತ್ತು ಶಾರೀರಿಕವಾದಂಥ ಜಾತಿ ವ್ಯವಸ್ಥೆ ಅಂತ 2 ಥರ ಏನಿದೆ ಅದನ್ನ ಮುಂದೆ ಹೇಳುವ ವಿಸ್ತಾರವಾಗಿ ಹೇಳ್ತೇನೆ. ಸುಮ್ಮನೆ ಈಗ ಸಂಕ್ಷಿಪ್ತವಾಗಿ ಹೇಳಿದೆ ಅಷ್ಟೇ. ಹೀಗೆ ಮುಕ್ತಿಯೋಗ್ಯರು ಕೂಡ 5 ಜನ ಇದ್ದಾರೆ. ಆ 5ನೇದರಲ್ಲಿ ಪಿತೃಪಾ ನರಾಹ ಅಂತ ಏನು ಬಂತಲ್ಲ, ಅವರು
ಹೀಗೆ ತೃಣಜೀವರು, ಅದಕ್ಕಿಂತ ಪಶುಗಳು, ಅದಕ್ಕಿಂತ ಶ್ರೇಷ್ಠರಾದವರು, ಹೀಗೆ ನಾನಾ ಥರದ ಭೇದಗಳಲ್ಲೂ ಕೂಡ ಇವೆ. ಇಲ್ಲಿ ಪಿತೃದೇವತೆಗಳು ಅಂತ ಬಂತಲ್ಲ, ಅದಕ್ಕಾಗಿ ಹೇಳಿದೆ. ಪಿತೃದೇವತೆಗಳು ಅಂದ್ರೆ ಇಲ್ಲಿ ಮಾತ್ರ ಇದ್ದಾರೆ ಅಂತ ಅರ್ಥ ಅಲ್ಲ. ಅಗ್ನಿಶ್ವಾತರು, ಸೋಮಪರು, ಕವಿಯರು, ಮೂರ್ತರು, ಅಮೂರ್ತರು, ಮುಕ್ತಿಗೆ ಹೋಗೋ ತನಕ ಆ ವ್ಯವಸ್ಥೆ, ಮುಂದೆ ಅದು ಭಗ್ನ ಆಗಿಬಿಡ್ತದೆ ಅಂತಲ್ಲ, ಅಲ್ಲೂ ಪಿತೃದೇವತೆಗಳಾಗಿರ್ತಾರೆ. ಅವರು ಆ ರೀತಿಯಾಗಿ ಭಗವಂತನನ್ನ ಧ್ಯಾನ ಮಾಡ್ತಿರ್ತಾರೆ. ಭಗವಂತನ ಆ ಮುಕ್ತಿಯ ಅರಮನೆ ಏನಿದೆಯಲ್ಲ, ಅದರಲ್ಲಿ ದಕ್ಷಿಣ ದ್ವಾರದಲ್ಲಿ ಭಗವಂತನ ಕೃತಿಪತಿಯಾದ ಪ್ರದ್ಯುಮ್ನನ್ನ ಅವರು ಧ್ಯಾನ ಮಾಡ್ತಾರೆ. ಸೂರ್ಯಪ್ರಸಾದಾತ್ತು ನರಾಹ ಪೂರ್ವದ್ವಾರೇಣ ಕೇಶವಂ ಪ್ರಾಪ್ನುವಂತಿ. ಸೂರ್ಯನ ಅನುಗ್ರಹದಿಂದ ನರರು ಪೂರ್ವದ್ವಾರದಿಂದ ಭಗವಂತನನ್ನು ತಲುಪ್ತಾರೆ. ಅಥ ಸೋಮಸ್ಯ ಪ್ರಸಾದಾತ್ ಪಿತರಃ, ಪಿತೃದೇವತೆಗಳು ಚಂದ್ರನ ಪ್ರಸಾದದಿಂದ ದಕ್ಷಿಣ ದ್ವಾರದಿಂದ ಹೋಗ್ತಾರೆ. ಇದೆಲ್ಲ ಛಾಂದೋಗ್ಯ ಭಾಷ್ಯದಲ್ಲಿ ಬಂದಿರುವಂಥ ಮಾತು. ಮುಂದೆ ಬರೋದಿದೆ. ಗಂಧರ್ವಾಹ ಪಶ್ಚಿಮೇನ, ಗಂಧರ್ವರು, ಅಲ್ಲೂ ಕೂಡ ಗಂಧರ್ವರು ಅನ್ನುವಂಥ ವಿಭಾಗ ಇದೆ. ಅವರು ಪಶ್ಚಿಮ ಮಾರ್ಗದಿಂದ ಹೋಗ್ತಾರೆ. ಅಗ್ನಿ ಪ್ರಸಾದ ಋಷಯ, ಋಷಿಗಳು ಉತ್ತರ ದಿಕ್ಕಿನಿಂದ ಹೋಗ್ತಾರೆ ಅಗ್ನಿಯ ಅನುಗ್ರಹದಿಂದ. ಹೀಗೆ ವೈಶ್ವಾನರ ವಿದ್ಯಾ ಅಂತ ಯಾವುದೋ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಬಂದ ಮಾತನ್ನ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಉದಾಹರಣೆ ಕೊಡ್ತಾರೆ. ಅದನ್ನು ದಾಸರು ಕನ್ನಡದ ತಿಳಿಗನ್ನಡದಲ್ಲಿ ಹೀಗೆ ವಿವರಣೆ ಮಾಡಿ ಹೇಳ್ತಿದ್ದಾರೆ ಅಷ್ಟೇ. ಅಮಿತ ವಿಕ್ರಮನ ಆಲಯದ ಪಶ್ಚಿಮ ಕವಾಟದಿ ಸತಿ ಸಹಿತ ಸಂಭ್ರಮದಿ ಭಗವದ್ಗುಣಗಳನ್ನೇ ಪೊಗಳಿತೊಲಿ ಮೋದಿಸುವ ಸುಮನ ಸಾಸ್ಯನೊಳಿಪ್ಪ ಅಪಾನಗ ದಮನ ಸಂಕರುಷಣನ ನಿಜ ಹೃತ್ಕಮಲದೊಳು ಧೇನಿಸುವ ಋಷಿಗಣ ವೈದಿ ಸುಖಿಸುವರು. ಇದು ಮುಂದಿನ ಪದ್ಯ. ಈಗ ನಾವು ಈ 17ನೇ ಪದ್ಯದಲ್ಲಿ ಪಿತೃದೇವತೆಗಳ ಬಗ್ಗೆ ಶ್ರವಣ ಮಾಡಿದ್ವಿ. ಮುಂದೆ ಋಷಿಗಳ ಬಗ್ಗೆ ಕೇಳ್ತೀವಿ. ಈ ಋಷಿಗಳ ಗುಂಪು ತಮ್ಮ ಹೃದಯ ಕಮಲದಲ್ಲಿ ಭಗವಂತನ ಆರಾಧನೆ ಮಾಡ್ತಾರೆ. ಅವರು ಆ ಹರಿಯ ಪಶ್ಚಿಮ ದ್ವಾರದಲ್ಲಿ ಪತ್ನಿ ಸಮೇತರಾಗಿ ಅವರು ಎಲ್ಲ ಇರ್ತಾರೆ. ಕೆಲವರು ಸಪತ್ನಿಕರಾದ ಋಷಿಗಳು, ಕೆಲವರು ಪತ್ನಿರಹಿತರಾದ ಋಷಿಗಳು, ಹೀಗೆಲ್ಲ ಇದ್ದಾರೆ. ಸನಕ ಸನದನಾದಿಗಳು, ನಿತ್ಯ ಬ್ರಹ್ಮಚಾರಿಗಳು, ಊರ್ಧ್ವರೇತಸ್ಕರಾದವರಿದ್ದಾರೆ. ಪತ್ನಿ ಸಮೇತರಾದವರು ಕೆಲವರಿದ್ದಾರೆ. ಅವರೆಲ್ಲ ಪತ್ನಿ ಸಮೇತರಾಗಿ ಭಗವಂತನ ಗುಣಗಳನ್ನು ಹೊಗಳ್ತಾ, ಅಗ್ನಿಯೊಳಗೆ ಅಪಾನವಾಯು ಇದ್ದಾನೆ, ಮುಖ್ಯ ಪ್ರಾಣನೇ ಅಪಾನ ರೂಪದಿಂದ ಅಲ್ಲಿದ್ದಾನೆ, ಅವನೊಳಗೆ ಸಂಕರ್ಷಣ ರೂಪಿಯಾದಂಥ ಭಗವಂತ ಇದ್ದಾನೆ. ಸಂಕರ್ಷಣ ರೂಪಕ್ಕೆ ಲಕ್ಷ್ಮೀದೇವಿಯ ರೂಪ ನೋಡಿ ನಮ್ಗೆ ನೆನಪೇ ಇಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರವಣ ಮಾಡಿದೆವು ನಾವು. ಕೆಲವು ಕಡೆ ದಾಸರು ಅದನ್ನು ಹೇಳ್ತಾರೆ, ಕೃತಿಪತಿ ಪ್ರದ್ಯುಮ್ನ ಅಂತ ಹೇಳಿದ್ರು. ಸಂಕರ್ಷಣದ ಪ್ರಾಯ ಜಯ, ಮಾಯಾಪತಿ ವಾಸುದೇವ, ಸಂಕರ್ಷಣದ ಪತ್ನಿ ಜಯ ಅಂತ ನೆನಪಿದ್ದಂತೆ. ಅದನ್ನಿಲ್ಲಿ ಹೇಳಲಿಲ್ಲ ದಾಸರು, ನೆನಪು ಮಾಡ್ಕೊಳ್ಬೇಕು ಅದನ್ನು ಸಾಧ್ಯವಾದಷ್ಟು. ಅಮಿತ ವಿಕ್ರಮನ ಆಲಯದ ಪಶ್ಚಿಮ ಕವಾಟದಿ, ಕವಾಟ ಅಂದ್ರೆ ಬಾಗಿಲು, ಅಲ್ಲಿ ಸತಿ ಸಹಿತ ಪತ್ನಿ ಸಮೇತರಾಗಿ ಸಂಭ್ರಮದಿಂದ ಭಗವದ್ಗುಣಗಳನ್ನು ಪೊಗಳ್ತಾ ಸಂತೋಷ ಪಡ್ತಾ ಸುಮನ ಸಾಸ್ಯನಳು, ಸುಮನಸು ದೇವತೆಗಳು, ಆ ದೇವತೆಗಳ ಮುಖ ಅಗ್ನಿಗೆ ಆಹುತಿ ಕೊಟ್ಟರೆ ದೇವತೆಗೆ ಹೋಗಿ ತಲುಪೋದು, ಅದಕ್ಕಾಗಿ ಅವನು ಸುಮನ ಸಾಸ್ಯ ಅಂತ ಕರೀತಾರೆ. ಅವನೊಳಗೆ ಅಪಾನ ಇದ್ದಾನೆ, ಅವನೊಳಗೆ ದಮನ ಸಂಕರ್ಷಣ, ಶತ್ರುಗಳನ್ನು ದಮನ ಮಾಡುವಂತ ಸಂಕರ್ಷಣ ಇದ್ದಾನೆ, ಜಯಾಪತಿ ಸಂಕರ್ಷಣ. ಅವನನ್ನ ನಿಜ ಹೃತ್ಕಮಲದೊಳಗೆ ಧ್ಯಾನ ಮಾಡ್ತಾರೆ ಈ ಋಷಿಗಳು. ಧ್ಯಾನ ಮಾಡ್ತಾ ಋಷಿಗಳು ಗುಂಪಿನಿಂದಲೇ ಇರ್ತಾರೆ ಮುಕ್ತಿಯಲ್ಲಿ. ಅವರೆಲ್ಲ ಅಲ್ಲಿ ಆ ವರ್ಗೀಕರಣ ಹೋಗೋದಿಲ್ಲ, ಮತ್ತೆ ಅದನ್ನ ನೆನಪು ಮಾಡ್ಕೊಳ್ಬೇಕಷ್ಟೇ. ದೇವರ್ಷಿ ಪಿತೃಪಾ ನರಾಹ ಸ್ವರಮಣನ ಗುಣರೂಪ ಸಪ್ತ ಸ್ವರಗಳಿಂದ ಪಾಡುತಿಹ ತುಂಬೂರುನೆ ಮೊದಲಾದ ಅಖಿಲ ಗಂಧರ್ವರು ರಮಾಪತಿಯ ಪುರದ ಉತ್ತರ ಬಾಗಿಲ ಅಧಿಪ ಸುರಪ ಶಚಿಗ ಸಮಾನ ವಾಯುಗ ಹರಿನ್ಮಣಿ ನಿಭ ಶಾಂತಿಪತಿ ಎನಿಪ ಅನಿರುದ್ಧ ಐದುವರು. ಹೀಗೆ ಮುಂದೆ ಅದು ಉತ್ತರ ದಿಕ್ಕಿಂದಾಯ್ತು. ಉತ್ತರ ದಿಕ್ಕು, ಈಗ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಈ 4 ದಿಕ್ಕುಗಳ ಬಗ್ಗೆ ಶ್ರವಣ ಮಾಡಿ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಈ ತುಂಬೂರು ಮೊದಲಾದ ಗಂಧರ್ವರು ಅವರು ಸಪ್ತಸ್ವರಗಳಿಂದ ಹಾಡ್ತಿರ್ತಾರಂತೆ ಭಗವಂತನ ಗುಣರೂಪಗಳನ್ನು. ಆ ತುಂಬೂರು ಮೊದಲಾದ ಎಲ್ಲಾ ಗಂಧರ್ವರು ಲಕ್ಷ್ಮೀಪತಿಯ ಪಟ್ಟಣದ ಉತ್ತರ ಬಾಗಿಲಿನ ಮೂಲಕ ಒಳಗೆ ಹೋಗ್ತಾರೆ. ಅಲ್ಲಿ ಯಾರಿದ್ದಾರೆ ಅಂದ್ರೆ ಇಂದ್ರ ಇದ್ದಾನೆ ಶಚಿ ಜೊತೆಗೆ. ಪೂರ್ವ ದಿಕ್ಕಿನ ಅಭಿಮಾನಿ. ಇಲ್ಲಿ ಆತ ಅಮುಕ್ತನಾಗಿದ್ದಾಗ ಇಲ್ಲಿ ಆತ ಕೆಲಸ ಮಾಡುವಾಗ, ಭಗವಂತ ಲೋಕಕ್ಕೆ ಹೋದಾಗ ಆತ ಉತ್ತರ ದಿಕ್ಕಿನಲ್ಲಿರ್ತಾನೆ ಶಚಿ ಸಮೇತನಾಗಿ. ಅವನೊಳಗೆ ಸಮಾನ ನಾಮಕ ವಾಯು ಇದ್ದಾನೆ. ಅಲ್ಲಿ ಶಾಂತಿಪತಿ ಅನಿರುದ್ಧ ರೂಪಿಯಾದ ಭಗವಂತ ಇದ್ದಾನೆ. ಅವನನ್ನು ಅವರು ತಲುಪ್ತಾರೆ ಹೋಗಿ. ಸ್ವರಮಣನ ಗುಣ ರೂಪಗಳನ್ನ ಸಪ್ತಸ್ವರದಿಂದ ಹಾಡ್ತಾರೆ.
ಯಾರು? ತುಂಬೂರು ಮೊದಲಾದ ಅಖಿಲ ಗಂಧರ್ವರು. ಅವರು ರಮಾಪತಿಯ ಪುರದ ಉತ್ತರ ಬಾಗಿಲಿನ ಅಧಿಪ ಯಾರು? ಸುರಪ ಶಚಿಗ. ಸುರಪ ಅಂದ್ರೆ ದೇವತೆಗಳ ಅಧಿಪತಿ ಇಂದ್ರ. ಅವನು ಶಚಿ ಸಮೇತನಾಗಿದ್ದಾನೆ. ಅವನೊಳಗೆ ಸುರಪ ಶಚಿ, ಅವರೊಳಗೆ ಇದ್ದವನು ಯಾರು? ಸಮಾನ ವಾಯು. ಅವರೊಳಗೆ ಹರಿನ್ಮಣಿ ನಿಭ ಶಾಂತಿಪತಿ ಅನಿರುದ್ಧ ಇದ್ದಾನೆ. ಇಂದ್ರನೀಲಮಣಿ ಅಂತ ಹೊಳೆಯುವ ಕಾಂತಿ ಇದ್ದಂಥ ಅನಿರುದ್ಧ ಶಾಂತಿಯನ್ನು ಲಕ್ಷ್ಮೀದೇವಿಯ ರೂಪದ ಜೊತೆಗಿದ್ದಾನೆ. ಅಲ್ಲಿ ಆ ಭಗವಂತನ ರೂಪವನ್ನು ಅವರು ಉಪಾಸನ ಮಾಡ್ತಾರೆ ಅನ್ನುವಲ್ಲಿಗೆ ಆ ಶ್ವಾಸ ಸಂಧಿಯ 19ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಮತ್ತು ಒಟ್ಟಾರೆ ಪದ್ಯಗಳಲ್ಲಿ 462ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.